ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಿರಕಲ್ ಕಾರ್ಡ್ ಟ್ಯಾರೋ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಟಾಪಿಕ್ ಯು ವರ್ಸಸ್ ಥರ್ಡ್ ಪಾರ್ಟಿ. ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಹೇಗೆ ಫೀಲ್ ಮಾಡ್ತಾರೆ ಮತ್ತು ಏನು ಇಂಟೆನ್ಷನ್ಸ್ ಇದೆ, ವರ್ಸಸ್ ಥರ್ಡ್ ಪಾರ್ಟಿ ಬಗ್ಗೆ ಹೇಗೆ ಫೀಲ್ ಮಾಡ್ತಾರೆ ಅಂತ ಏನು ಇಂಟೆನ್ಷನ್ಸ್ ಇದೆ, ಈ ಟಾಪಿಕ್ ಬಗ್ಗೆ ರೀಡಿಂಗ್ ಮಾಡೋಣ. ಸೊ ಇದು ಭಾಳ ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳಿದ್ದೀರಾ ಕೂಡ ಈ ರೀಡಿಂಗ್ಗೆ. ಸೊ ಅದ್ರ ಮೇಲೆ ಯು ವರ್ಸಸ್ ಥರ್ಡ್ ಪಾರ್ಟಿ ಆ್ಯಂಡ್ ನಿಮ್ಮ ಪರ್ಸನಿನ ಫೀಲಿಂಗ್ಸ್ ಆ್ಯಂಡ್ ಇಂಟೆನ್ಷನ್ಸ್ ಬಿಟ್ವೀನ್ ಯು ಆ್ಯಂಡ್ ಥರ್ಡ್ ಪಾರ್ಟಿ ಏನಿದೆ ಅಂತ ನೋಡೋಣ. ಸೊ ದಿಸ್ ವಿಲ್ ಬಿ ಪಿಕ್ ಅ ಕಾರ್ಡ್ ರೀಡಿಂಗ್ ಆರ್ ಪಿಕ್ ಅ ಪೈಲ್ ರೀಡಿಂಗ್. ಇದರಲ್ಲಿ 2 ಆಪ್ಷನ್ಸ್ ಇದೆ. ಆಪ್ಷನ್ 1 ಆರ್ ಪೈಲ್ 1 ಈ ಬ್ಲೂ ಸ್ಟೋನ್, ಓಕೆ. ಆಪ್ಷನ್ 2 ಈ ಗೋಲ್ಡನ್ ಕಲರ್ ಸ್ಟೋನ್. ಓಕೆ, ರಿಲ್ಯಾಕ್ಸ್ ಆಗಿ ಮೆಡಿಟೇಟ್ ಮಾಡಿ ಆ್ಯಂಡ್ ನಿಮಗೆ ಯಾವ ಪೈಲ್ ರೆಸೊನೇಟ್ ಆಗುತ್ತೆ ಆ ಪೈಲ್ನ ಪಿಕ್ ಮಾಡಿ ಆ್ಯಂಡ್ ಸಿಟ್ ಬ್ಯಾಕ್ ಆ್ಯಂಡ್ ರಿಸೀವ್ ದ ಮೆಸೇಜಸ್. ಸೊ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ವಿಲ್ ಸ್ಟಾರ್ಟ್ ವಿತ್ ಯಾರು ಈ ಪೈಲ್ 1 ಬ್ಲೂ ಸ್ಟೋನ್ ಚೂಸ್ ಮಾಡಿದ್ದೀರಾ ಅದ್ರ ಬಗ್ಗೆ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಸೊ ಪೈಲ್ 1 ನಿಮ್ಮ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಓಕೆ, ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಪರ್ಸನ್ ಬಗ್ಗೆ ಥಿಂಕ್ ಮಾಡಿ, ಥ್ಯಾಂಕ್ ದ ಯೂನಿವರ್ಸ್ ಆ್ಯಂಡ್ ವಿಲ್ ಸ್ಟಾರ್ಟ್ ವಿತ್ ದ ರೀಡಿಂಗ್. ಸೊ ಫಸ್ಟ್ ನಿಮ್ಮ ಪರ್ಸನ್ನಿನ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಹೇಗಿದೆ ಅಂತ ನೋಡೋಣ. ಓಕೆ, ಸೊ ನಿಮ್ಮ ಪರ್ಸನ್ ಬಗ್ಗೆ ಥಿಂಕ್ ಮಾಡಿ ಆ್ಯಂಡ್ ಥ್ಯಾಂಕ್ ದ ಯೂನಿವರ್ಸ್. ನಿಮ್ಮ ಪರ್ಸನ್ ಸದ್ಯದ ಫೀಲಿಂಗ್ಸ್ ಅಟ್ ದಿಸ್ ಮೂಮೆಂಟ್ ಆಫ್ ಟೈಮ್ ನಿಮ್ಮ ಬಗ್ಗೆ ಏನಿದೆ ಅಂತ ನೋಡೋಣ. ನಿಮ್ಮ ಪರ್ಸನ್ನಿನ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ. ಓಕೆ, ಸೊ ಫಸ್ಟ್ ಪೇಜ್ ಆಫ್ ಸ್ವರ್ಡ್ಸ್. ಓಕೆ, ಫೈವ್ ಆಫ್ ವಾಂಡ್ಸ್, ನಿಮ್ಮ ಪರ್ಸನ್ನಿನ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ. ಟೆನ್ ಆಫ್ ಸ್ವರ್ಡ್ಸ್, ದ ಲವರ್ಸ್. ಸೊ ಪೈಲ್ 1 ಜಸ್ಟ್ ಎ ಟ್ರಿಗರ್ ವಾರ್ನಿಂಗ್. ಯಾರು ಈ ಪೈಲ್ 1 ಚೂಸ್ ಮಾಡಿದ್ದೀರಾ ಇದರಲ್ಲಿ ಇದು ಸ್ವಲ್ಪ ಹೆವಿ ರೀಡಿಂಗ್ ಆಗಿರುತ್ತೆ ಆ್ಯಂಡ್ ಟ್ರಿಗರಿಂಗ್ ಮೆಸೇಜಸ್ ಇರುತ್ತೆ. ಸೊ ಜಸ್ಟ್ ಅ ವಾರ್ನಿಂಗ್ ಬಿಫೋರ್ ಯು ರಿಸೀವ್ ದ ಮೆಸೇಜಸ್. ನಿಮ್ಗೇನಾದ್ರೂ ನೆಗೆಟಿವ್ ಮೆಸೇಜಸ್ ಅಥವಾ ಇದು ಕೇಳೋಕ್ಕೆ ಇಷ್ಟ ಇಲ್ಲ, ಹೆವಿ ರೀಡಿಂಗ್ ಅಂತ ಅನಿಸಿದ್ರೆ ಪ್ಲೀಸ್ ಫೀಲ್ ಫ್ರೀ ಟು ವಾಚ್ ಅದರ್ ರೀಡಿಂಗ್ಸ್ ಅಥವಾ ಅದರ್ ಟ್ಯಾರೋ ರೀಡರ್ಸ್ನ ಅದರ್ ರೀಡಿಂಗ್ಸ್ ಬೇರೆ ಚಾನಲಲ್ಲಿ ಬೇರೆ ಟ್ಯಾರೋ ರೀಡರ್ಸಿನ ರೀಡಿಂಗ್ ಕೂಡ ನೋಡ್ಬೋದು. ಸೊ ಪೈಲ್ 1 ನಿಮ್ಮ ಪರ್ಸನಿನ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನಿದೆ ಅಂದರೆ, ಫಸ್ಟ್ ಆಫ್ ಆಲ್ ನೀವು ಅವ್ರ ಕಡೆಯಿಂದ ಏನಾದ್ರೂ ಆ್ಯಕ್ಷನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ, ಕೆಲವೊಂದು ಏನಾದ್ರೂ ಎಕ್ಸ್ಪೆಕ್ಟೇಷನ್ಸ್ ಇದ್ದರೆ they will be very slow. Hold on. Yeah. They will be very slow. ತುಂಬ ಸ್ಲೋ ಆಗಿ ಆ್ಯಕ್ಷನ್ ತೊಗೊತಾರೆ. ನಿಮ್ಮನ್ನು ಯು ಹ್ಯಾವ್ ಟು ವೇಟ್ ಮಾಡಿಸ್ತಾರೆ. ನಿಮ್ಗೇನಾದ್ರೂ ಕನ್ಕ್ಲೂಷನ್ ಬರಬೇಕು ಅಂತ ಇದ್ದರೆ ತುಂಬ ಸ್ಲೋ ಆಗಿ ಆ್ಯಕ್ಷನ್ಸ್ ತೊಗೊತಾರೆ ಅವರು. ಆ್ಯಂಡ್ ದೆನ್ ಸದ್ಯದಲ್ಲಿ ಅವ್ರು ಯಾವ ಸ್ಟೇಜಲ್ಲಿದೆ ಅಂದರೆ, ಅವರು ಒಂದು ಚಾಯ್ಸ್ ಮಾಡಬೇಕು. ನೀವು ಅಥವಾ ಥರ್ಡ್ ಪಾರ್ಟಿ ಮಧ್ಯೆ ಅವ್ರು ಚಾಯ್ಸ್ ಮಾಡಬೇಕು. ಕ್ಲಿಯರ್ಲಿ ದೇ ಆರ್ ಅಟ್ ಎ ಕ್ರಾಸ್ ರೋಡ್ಸ್. ಅಂದರೆ ದೇ ಹ್ಯಾವ್ ಟು ಮೇಕ್ ಅ ಚಾಯ್ಸ್. ಅವ್ರು ಚಾಯ್ಸ್ ಮಾಡೋಕ್ಕಾಗ್ದಿರ ಕನ್ಫ್ಯೂಷನ್ ಸ್ಟೇಟಲ್ಲಿದ್ದಾರೆ. ಓಕೆ, ನಿಮ್ಮ ಇದು ಜನರಲ್ ರೀಡಿಂಗ್ಸ್ ಆಗಿರುತ್ತೆ, ಎಲ್ಲರಿಗೂ ರೆಸೊನೇಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ರೆಸೊನೇಟ್ ಆದರೆ ಈ ರೀಡಿಂಗ್ನ ರಿಸೀವ್ ಮಾಡಿ, ಅದರ್ವೈಸ್ ಲೆಟ್ ಇಟ್ ಗೋ. ಸೊ ಸದ್ಯದಲ್ಲಿ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯೆ ಏನಾದರೂ ಒಂದು ಆರ್ಗ್ಯುಮೆಂಟ್ಸ್ ಆಗಿರ್ಬೋದು, ಜಗಳ ಆಗಿರ್ಬೋದು. ಅದಕ್ಕೆ ಅವ್ರಿಗೆ ದೇ ಫೀಲ್ ಲೈಕ್ ನೀವು ಅವ್ರನ್ನ ಅರ್ಥ ಮಾಡ್ಕೊಳೋದಿಲ್ಲ ಅಥವಾ ದೇ ಫೀಲ್ ಲೈಕ್ ಇದು ಆಲ್ಮೋಸ್ಟ್ ಎಂಡ್ ಆಗಿದೆ, ಈ ಸಿಚುವೇಷನಿಂದ ಏನೂ ಔಟ್ಕಮ್ ಸಿಗೋದಿಲ್ಲ. ದೇ ಆರ್ ಅಟ್ ವರ್ಜ್ ಆಫ್ ಎಂಡಿಂಗ್ ದಿಸ್ ಕನೆಕ್ಷನ್. ಓಕೆ, ನೋಡಿ 10 ಆಫ್ ಸ್ವಾರ್ಡ್ಸ್ ಬಂದಿದೆ. ಅವ್ರಿಗೆ ಏನು ಅನಿಸುತ್ತೆ ಅಂದರೆ, ನೀವು ಅವರ ಪರ್ಸ್ಪೆಕ್ಟಿವ್ ಅಥವಾ ಅವ್ರ ವ್ಯೂ, ನೀವು ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಅವರ ಪರ್ಸ್ಪೆಕ್ಟಿವ್ ನೀವು ಅರ್ಥ ಮಾಡ್ಕೊಂಡಿಲ್ಲ ಆ್ಯಂಡ್ ದೇ ಫೀಲ್ ಸ್ಟ್ಯಾಬ್ಡ್ ಎಟ್ ಬ್ಯಾಕ್.
ಇಲ್ಲಿ ನೀವು ನೋಡ್ಬೋದು ಒಂದು ಪರ್ಸನ್ ಅವ್ನಿಗೆ ಹೇಗೆ 10 ಸ್ವಾರ್ಡ್ ಸ್ಟ್ಯಾಬ್ ಆಗಿದೆ, ಅದೇ ಥರ ಅವ್ರಿಗೆ ಎಲ್ಲೋ ನೀವು ಒಂದು ಅರ್ಥ ಮಾಡ್ಕೊಂಡಿಲ್ಲ, ಅದಕ್ಕೆ ಇಷ್ಟು ಕನ್ಫ್ಯೂಷನ್ಸ್ ಮತ್ತು ಪ್ರಾಬ್ಲಮ್ ಆರ್ಗ್ಯುಮೆಂಟ್ಸ್ಗೆ ದಾರಿಯಾಗಿದೆ. ಆ್ಯಂಡ್ ಇದು ಆಲ್ಮೋಸ್ಟ್ ಇದರಲ್ಲಿ ಮುಂದೆ ಏನು ಫ್ಯೂಚರ್ ಇಲ್ಲ, ಇದು ಎಂಡ್ ಆಗಿರೋಂಥ ಕನೆಕ್ಷನ್ ಅನ್ನೋ ಥರ ಭಾವನೆ ಕೂಡ ಅವ್ರಿಗಿದೆ. ನೀವು ಅವ್ರ ಕಡೆಯಿಂದ ಏನಾದರೂ ಆ್ಯಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರೆ ಅದು ತುಂಬ ಸ್ಲೋ ಆಗುತ್ತೆ. ಆ್ಯಸ್ ವೆಲ್ ಆಸ್ ಅವರು ಈಗ ಚೂಸ್ ಮಾಡಬೇಕು, ಥಿಂಕ್ ಮಾಡ್ತಾ ಇದ್ದಾರೆ ಅವರು ಈ ಮುಂದೆ ಏನು ಚೂಸ್ ಮಾಡಬೇಕು, ಅದು ನೀವು ಮತ್ತು ಥರ್ಡ್ ಪಾರ್ಟಿ ಮಧ್ಯೆ ಏನು ಚೂಸ್ ಮಾಡಬೇಕು ಅಂತ ದೇ ಆರ್ ಇನ್ ದಟ್ ಪ್ಲೇಸ್. ಓಕೆ. ಆ್ಯಂಡ್ ಆಲ್ವೇಸ್ ನಿಮ್ಮ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ. ನೀವು ಒಂದು ಕಮ್ಯುನಿಕೇಷನಲ್ಲಿರ್ಬೋದು ಅಥವಾ ಕೆಲವು ಕಡೆ ಕಮ್ಯುನಿಕೇಷನ್ ಸ್ಟಾಪ್ ಆಗಿರ್ಬೋದು, ನೋ ಕಾಂಟ್ಯಾಕ್ಟಲ್ಲಿ ಕೂಡ ಇರ್ಬೋದು. ಓಕೆ. ಬಟ್ ಆಲ್ವೇಸ್ ನಿಮ್ಮ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ ಥ್ರೂ ಸೋಷಲ್ ಮೀಡಿಯಾ, ಥ್ರೂ ವಾಟ್ಸ್ಯಾಪ್, ಏನೇ ಒಂದು ನೀವೇನು ಮಾಡ್ತಾ ಇದ್ದೀರಾ ಅಂತ ಪ್ರತಿಯೊಂದೂ ಅವರು ಸ್ಪೈ ಮಾಡ್ತಾ ಇರ್ತಾರೆ ನಿಮ್ಮ ಬಗ್ಗೆ, ನಿಮ್ಮ ವೇರ್ ಅಬೌಟ್ಸು ಡೈಲಿ ಅಪ್ಡೇಟ್ಸ್ನ ತೊಗೊತಾ ಇರ್ತಾರೆ. ಓಕೆ. ಆ್ಯಂಡ್ ಅಗೇನ್ ಹೇಗೆ ಅವ್ರು ಚಾಯ್ಸ್ ಮಾಡಬೇಕು ಅಂತ ಇದ್ದಾರೆ, ಅವ್ರ ಮೈಂಡಲ್ಲೂ ತುಂಬ ಕಾನ್ಫ್ಲಿಕ್ಟ್ಸ್ ಇದೆ. ಎಲ್ಲ ಪ್ರೋಸ್ ಆ್ಯಂಡ್ ಕಾನ್ಸ್, ಎಲ್ಲ ಬೆನಿಫಿಟ್ಸ್ನ ನೋಡಿ 5 ಆಫ್ ಸ್ವಾರ್ಡ್ಸ್ ಬಂದಿದೆ. ಪ್ರೋಸ್ ಆ್ಯಂಡ್ ಕಾನ್ಸ್, ಬೆನಿಫಿಟ್ಸ್, ಏನು ಪ್ರಾಬ್ಲಮ್ ಆಗುತ್ತೆ, ನೀವು ಜೊತೆಲಿದ್ದರೆ ಏನಾಗ್ಬೋದು, ದೂರ ಇದ್ದರೆ ಏನಾಗುತ್ತೆ, ಇದರಿಂದ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಗೆ ಎಫೆಕ್ಟ್ ಆಗುತ್ತೆ, ನಿಮ್ಮಿಬ್ಬರಿಗೆ ಹೇಗೆ ಎಫೆಕ್ಟ್ ಆಗುತ್ತೆ, ಎಕ್ಸ್ಟರ್ನಲ್ ಥರ್ಡ್ ಪಾರ್ಟಿ, ಎಲ್ಲ ಥರ ಪ್ರೋಸ್ ಆ್ಯಂಡ್ ಕಾನ್ಸ್ನ ವೇ ಮಾಡ್ತಾ ಇದ್ದಾರೆ. ಅವ್ರಿಗೆ ತುಂಬ ಕಾನ್ಫ್ಲಿಕ್ಟ್ ಇದೆ, ಏನು ಡಿಸೈಡ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಸದ್ಯಕ್ಕೆ ನಿಮ್ಮ ಬಗ್ಗೆ ಕಪ್ಸ್ ಟ್ಯಾರೋಲ್ಲಿ ಕಪ್ಸ್ ವಿಲ್ ಇಂಡಿಕೇಟ್ ಇಮೋಷನ್ಸ್. ಇದರಲ್ಲಿ ನಮಗೆ ಯಾವುದೇ ಒಂದು ಕಪ್ಸಿನ ಕಾರ್ಡ್ ಬಂದಿಲ್ಲ. ಇನ್ಸ್ಟೆಡ್ ಅವರು ನಿಮ್ಮನ್ನು ಆನ್ಲೈನಲ್ಲಿ ವಾಚ್ ಮಾಡ್ತಾ ಇದ್ದಾರೆ. ಆ್ಯಂಡ್ ದೆನ್ ಕಾನ್ಫ್ಲಿಕ್ಟ್ಸ್ ಇದೆ, ಸ್ಲೋ ಆ್ಯಕ್ಷನ್ ಕಾರ್ಡ್ ಇದೆ. ಆ್ಯಂಡ್ ಅವ್ರಿಗೆ ಇದು ಎಂಡಿಂಗ್ ಆಗಿಬಿಟ್ಟಿದೆ ಅನ್ನೋ ಥರ ಫೀಲಿಂಗ್ಸ್ ಇದೆ. ಸೊ ಸಮ್ವಾಟ್ ಫೀಲಿಂಗ್ಸ್ ಅಷ್ಟೊಂದು ಪಾಸಿಟಿವ್ ಆಗಿಲ್ಲ. ಓಕೆ, ಲೆಟ್ಸ್ ಸಿ, ಗೋ ಹೆಡ್ ಆ್ಯಂಡ್ 2 more ಕಾರ್ಡ್ಸ್ ತಗೋಣ ಫಾರ್ ಫೀಲಿಂಗ್ಸ್. ಅವ್ರು ನಿಮ್ಮ ಬಗ್ಗೆ ಹೇಗೆ ಫೀಲ್ ಮಾಡ್ತಾ ಇದ್ದಾರೆ ಅಂತ. Five of Swords. Yet again not a positive card. ಅವ್ರ ಮೆಂಟಲ್ ಕಾನ್ಫ್ಲಿಕ್ಟ್ಸ್ ಹೇಗಿದೆ ಅದೇ ರೀತಿ ಕಾನ್ಸ್ಟೆಂಟ್ ಓವರ್ ಥಿಂಕಿಂಗ್, ಯಾವಾಗಲೂ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ಕೆಲವೊಂದು ಸತಿ ಜಾಸ್ತಿ ಥಿಂಕ್ ಮಾಡೋ ಬದಲು ಇಬ್ಬರು ಕೂತ್ಕೊಂಡು ಮಾತಾಡಿದ್ರೆ ಥಿಂಗ್ಸ್ ವಿಲ್ ಗೆಟ್ ಸಾರ್ಟೆಡ್. ಬಟ್ ಅವರು ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ. ಈ ಓವರ್ ಥಿಂಕಿಂಗಿಂದ ಅವ್ರಿಗೂ ಸಹಿತ ಪೀಸ್ ಅಥವಾ ನೆಮ್ಮದಿ ಇಲ್ಲ, ನಿಮಗೂ ನೆಮ್ಮದಿ ಇಲ್ಲ. ಆ್ಯಂಡ್ ದರ್ ಇಸ್ ನೋ ಕನ್ಕ್ಲೂಷನ್, ಎಂಡ್ ಆಫ್ ದ ರೋಡ್. ಥರ್ಡ್ ಪಾರ್ಟಿಗೆ ಕೂಡ ಏನೂ ಕ್ಲಾರಿಟಿ ಇಲ್ಲ. ಓಕೆ, ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ದೆರ್ ಇಸ್ 4 of Cups. ಓಕೆ, ಕರೆಂಟ್ಲಿ ಅವರಿರುವಂಥ ಫೇಸಲ್ಲಿ ನೀವಿಲ್ಲಿ ನೋಡ್ಬೋದು. ಓಕೆ, ದಿಸ್ ಪರ್ಸನ್ ಇಸ್ ವೆರಿ ಟಯರ್ಡ್. ಓಕೆ, ವೆರಿ ಟಯರ್ಡ್ ಆ್ಯಂಡ್ ಬೋರ್ಡ್ ಆ್ಯಂಡ್ ಸ್ಟಕ್. ಓಕೆ, ಸ್ಟಕ್ ಇಸ್ ದ ರೈಟ್ ವರ್ಡ್. ಅವ್ರ ಲೈಫಲ್ಲಿ ಸ್ಟಕ್ ಆಗಿದ್ದಾರೆ ಅನ್ನೋ ಥರ ಫೀಲಿಂಗ್ ಇದೆ. ಯಾವ ಡೈರೆಕ್ಷನಲ್ಲಿ ಹೋಗಬೇಕು ಅಂತ ಕ್ಲಾರಿಟಿ ಇಲ್ಲ. ಏನು ಮಾಡಿದ್ರೆ ಎಲ್ಲರಿಗೂ ಫಾರ್ ದ ಗ್ರೇಟರ್ ಗುಡ್, ಎಲ್ಲರಿಗೂ ಒಳ್ಳೆಯದಾಗುತ್ತೆ, ಅಥವಾ ಅವ್ರಿಗೆ ಫಸ್ಟ್ ಆಫ್ ಆಲ್ ನಿಮ್ಮಿಬ್ಬರಿಗೆ ಫಾರ್ ಯುವರ್ ಬೋತ್ ಗ್ರೇಟರ್ ಗುಡ್ ಏನು ಅಂತ ಅವ್ರಿಗೆ ಕ್ಲಾರಿಟಿ ಇಲ್ಲ. ಸೊ ದೇ ಆರ್ ಫೀಲಿಂಗ್ ವೆರಿ ಸ್ಟಕ್. ಓಕೆ, ಆ್ಯಂಡ್ ಏನು ಲೈಫಲ್ಲಿ ಮುಂದೆ ಮೂವ್ ಆಗ್ತಾ ಇಲ್ಲ. ದೇ ಆರ್ ನೋವೇರ್ ಅನ್ನೋ ಥರ ಡಿಪ್ರೆಸಿಂಗ್ ಭಾವನೆಗಳು ಕೂಡ ಇದೆ. ಓಕೆ, ದಿಸ್ ಇಸ್ ಹೌ ದೇ ಫೀಲ್ ಅಬೌಟ್ ಯು. ನೆಕ್ಸ್ಟ್ ಅವರ ಇಂಟೆನ್ಷನ್ಸ್ ಏನಿದೆ ನಿಮ್ಮ ಬಗ್ಗೆ ಅಂತ ನೋಡೋಣ. ಇಂಟೆನ್ಷನ್ಸ್ ಅಥವಾ ನೆಕ್ಸ್ಟ್ ಆ್ಯಕ್ಷನ್ಸ್ ಏನು ತಗೊತಾರೆ. ಟೆಂಪ್ರೆನ್ಸ್. ಓಕೆ, ದಿಸ್ ದ ಫಸ್ಟ್ ಕಾರ್ಡ್. Let me bring this forward. ಸೊ ನಿಮಗೆ ಕಾರ್ಡ್ಸ್ ಕ್ಲೀನಾಗಿ ಕಾಣಿಸುತ್ತೆ. ಎಸ್, ನೆಕ್ಸ್ಟ್ ಜಡ್ಜ್ಮೆಂಟ್. Wheel of Fortune.
ಟೂ ಆಫ್ ಕಪ್ಸ್. ಓಕೆ, ಸೊ ಅವರ ಇಂಟೆನ್ಷನ್ಸ್ ನೋಡೋಣ. ಇದುವರೆಗೂ ನೀವು ಈ ರೀಡಿಂಗ್ ನೋಡಿದರೆ, ಸೊ ದೆರ್ ಆರ್ ಸಮ್ ಪಾಸಿಟಿವ್ ಮೆಸೇಜಸ್, ವೆರಿ ಗುಡ್ ಪಾಸಿಟಿವ್ ಮೆಸೇಜಸ್ ಇನ್ ದ ಇಂಟೆನ್ಷನ್ಸ್. ಪ್ಲೀಸ್ ಡೋಂಟ್ ಬಿ ಡಿಸ್ಹಾರ್ಟೆಂಡ್. ಧೈರ್ಯ ಕಳ್ಕೊಬೇಡಿ. ಫೀಲಿಂಗ್ಸ್ ಓಕೆ, ದೇ ಆರ್ ನಾಟ್ ಇನ್ ಪ್ಲೇಸ್. ಪಾಸಿಟಿವ್ ಕಾರ್ಡ್ಸ್ ಬಂದಿಲ್ಲ, ಅಥವಾ ದೇ ಆರ್ ಫೀಲಿಂಗ್ ಬೋರ್ಡ್, ದೇ ಆರ್ ಫೀಲಿಂಗ್ ಸ್ಟಕ್, ದೇ ಆರ್ ಫೀಲಿಂಗ್ ಇನ್ನೇನು ಮುಗ್ದೇ ಹೋಯ್ತು ಅಂತ ಅಂದ್ಕೊಂಡಿದ್ದಾರೆ. ನಿಮ್ಮ ಬಗ್ಗೆ ಸ್ಪೈ ಮಾಡ್ತಾ ಇರ್ತಾರೆ, ಅಪ್ಡೇಟ್ಸ್ ಕೂಡ ನೋಡ್ತಾ ಇರ್ತಾರೆ. ಒಂದು ಕಡೆ ಜೊತೆ ಮೆಂಟಲ್ ಬ್ಯಾಟಲ್ಸ್ ಇದೆ, ಜೊತೆಗಿರಬೇಕು ಅಂತಲೂ ಅನಿಸುತ್ತೆ, ಥರ್ಡ್ ಪಾರ್ಟಿನೂ ಇದೆ. ಸೊ ದಟ್ ಈಸ್ ಆಲ್ ದೇರ್ ಫೀಲಿಂಗ್ಸ್ ಆರ್ ಮಿಕ್ಸ್ಡ್ ಫೀಲಿಂಗ್ಸ್. ಬಟ್ ಇಂಟೆನ್ಷನ್ಸ್ ಏನಿದೆ ಅಂತ ನೋಡೋಣ. ಫಸ್ಟ್, ಟೆಂಪ್ರೆನ್ಸ್. ಓಕೆ, ಯಾ, ಫಸ್ಟ್ ದಿಲ್ ಟ್ರೈ ಟು ಫೈಂಡ್ ಅ ಬ್ಯಾಲೆನ್ಸ್. ಓಕೆ, ಅವರ ಇಮೋಷನ್ಸ್ ಮತ್ತು ಪ್ರಾಕ್ಟಿಕ್ಯಾಲಿಟಿ ಎರಡನ್ನೂ ಅವರು ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾರೆ. ದೇ ವಿಲ್ ಟ್ರೈ ಟು ಫೈಂಡ್ ಅ ಬ್ಯಾಲೆನ್ಸ್. ಬರೀ ಇಮೋಷ್ನಲ್ ಆಗಿ ಡಿಸಿಷನ್ ತೊಗೊಳೋದೂ ಸರಿ ಹೋಗೋದಿಲ್ಲ, ಪ್ರಾಕ್ಟಿಕಲಿ ಡಿಸಿಷನ್ ತೊಗೊಳೋದೂ ಮೈಟ್ ನಾಟ್ ಬಿ ಫ್ರೂಟ್ಫುಲ್. ಸೊ ಎರಡೂ ಇಮೋಷನ್ಸ್ ಮತ್ತು ಪ್ರಾಕ್ಟಿಕಲ್ ಲೈಫಲ್ಲಿ ಏನು ಎಲ್ಲರಿಗೂ ಒಳ್ಳೆಯದು ಫಾರ್ ದ ಗ್ರೇಟರ್ ಗುಡ್, ಅದನ್ನು ಯೋಚನೆ ಮಾಡಿ ದೇ ವಿಲ್ ಟ್ರೈ ಟು ಮೇಕ್ ಅ ಡಿಸಿಷನ್. ಆ್ಯಂಡ್ ದೇ ವಾಂಟ್ ಯು ಟು ಬಿ ಪೇಷಂಟ್ ಆ್ಯಸ್ ವೆಲ್. ನೀವು ಕೂಡ ಪೇಷಂಟ್ ಆಗಿರಬೇಕು ಅಂತ ಅವ್ರು ಬಯಸ್ತಾರೆ ಇನ್ ದಿಸ್ ಟಫ್ ಟೈಮ್. ಓಕೆ, ಜಡ್ಜ್ಮೆಂಟ್. ನಿಮ್ಮ ಪರ್ಸನ್ ವೆದರ್ ಅವರು ಸ್ಪಿರಿಚುವಲ್ ಆಗಿರ್ಬೋದು, ಇಲ್ಲದೇ ಇರ್ಬೋದು, ರಿಲಿಜಿಯಸ್ ಇರ್ಬೋದು, ಇಲ್ಲದೇ ಇರ್ಬೋದು, ಬಟ್ ಅಟ್ ದಿಸ್ ಮೂಮೆಂಟ್ ಅವರು ತುಂಬ ಡಿವೈನ್ ಮೇಲೆ ರಿಲೈ ಮಾಡ್ತಾರೆ. ಅಂದರೆ ಕಾನ್ಸ್ಟೆಂಟ್ಲಿ ಅವರು ಪ್ರೇಯರ್ ಮಾಡ್ತಾರೆ, ಕಾನ್ಸ್ಟೆಂಟ್ಲಿ ಅವರು ನಿಮಗೆ ಈ ಥರ ಅವರ ಇನ್ನೊಂದು ಪರ್ಸ್ಪೆಕ್ಟಿವ್ ಅಥವಾ ಇನ್ನೊಂದು ಮುಖ ಗೊತ್ತಿಲ್ಲದೆ ಇರ್ಬೋದು, ಬಟ್ ಅಟ್ ದಿಸ್ ಟೈಮ್ ಅವರು ತುಂಬ ದೇವರಲ್ಲಿ ಪ್ರೇಯರ್ಸ್ ಮಾಡ್ತಾ ಇದ್ದಾರೆ ಫಾರ್ ಗಾಡ್ ಟು ಗಿವ್ ದೆಮ್ ಎ ಡೈರೆಕ್ಷನ್. ಓಕೆ, ವೆದರ್ ನಿಮ್ಮ ಕಡೆ ವಾಪಸ್ ಬರಬೇಕಾ, ಥರ್ಡ್ ಪಾರ್ಟಿ ಕಡೆ ಹೋಗಬೇಕಾ ಅನ್ನೋ ಡೈರೆಕ್ಷನ್, ಯೋಚನೆ ಮಾಡೋಂಥ ಶಕ್ತಿ, ಡಿಸಿಷನ್ ಮೇಕಿಂಗ್ ಮಾಡೋಂಥ ಶಕ್ತಿ ದೇವ್ರು ಕೊಡಲಿ ಅಂತ ಅವರು ದೇವ್ರನ್ನ ಕೇಳ್ಕೊತಾರೆ. ಸೂನ್ ದೇರ್ ವಿಲ್ ಬಿ ಅ ಜಡ್ಜ್ಮೆಂಟ್ ಅಂದರೆ ಅಗೇನ್ ಇದು ಫ್ರೀ ವಿಲ್. ಅವ್ರಿಗೆ ಒಂದು ಡೈರೆಕ್ಷನ್ ಆ್ಯಂಡ್ ಕ್ಲಾರಿಟಿ ಬರುತ್ತೆ, ವಾಟ್ ಈಸ್ ಗುಡ್, ವಾಟ್ ವಿಲ್ ಬಿ ದ ಫೈನಲ್ ಕನ್ಕ್ಲೂಷನ್ ಅಂದ್ಬಿಟ್ಟು. ಓಕೆ, ಆ್ಯಂಡ್ ಎಸ್, ಲಕ್ ಆ್ಯಂಡ್ ಡೆಸ್ಟಿನಿ. ಓಕೆ, ನಿಮ್ಮ ಕಡೆ ಶಿಫ್ಟ್ ಆಗುತ್ತೆ. ಕೆಲವೊಂದು ಸಮಯದ ನಂತರ ಅವ್ರು ತುಂಬ ಯೋಚನೆ ಮಾಡಿ, ಅವರು ಅವರೊಳಗಡೆ ಡೀಪಾಗಿ ಹೋಗಿ ಯೋಚನೆ ಮಾಡಿ, ಸ್ವಲ್ಪ ಅಲೋನ್ ಟೈಮ್ ತೊಗೊಂಡ್ಮೇಲೆ ದೆರ್ ಇಸ್ ಅ ವೀಲ್ ಆಫ್ ಫಾರ್ಚೂನ್ ಕಾರ್ಡ್, ದಟ್ ಈಸ್ ಲಕ್ ಆ್ಯಂಡ್ ಡೆಸ್ಟಿನಿ ಎರಡೂ ಶಿಫ್ಟ್ ಆಗುತ್ತೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ಬಿಗ್ ಹ್ಯಾಪಿ ಚೇಂಜಸ್ ಬರುತ್ತೆ. ಆ್ಯಂಡ್ ದ ಬೆಸ್ಟ್ ಥಿಂಗ್ ಇಸ್ ವಿ ಆರ್ ಎಂಡಿಂಗ್ ದ ರೀಡಿಂಗ್ ವಿತ್ ಟೂ ಆಫ್ ಕಪ್ಸ್. ಓಕೆ, ಸಾರಿ, ವಿ ಆರ್ ನಾಟ್ ಎಂಡಿಂಗ್ ದ ರೀಡಿಂಗ್. ನಿಮ್ಮ ಕಾರ್ಡ್ಸ್ ವಿ ಆರ್ ಎಂಡಿಂಗ್ ವಿತ್ ಟೂ ಆಫ್ ಕಪ್ಸ್. ಟೂ ಆಫ್ ಕಪ್ಸ್ ಇಸ್ ದ ಅಲ್ಟಿಮೇಟ್ ಲವ್ ಕಾರ್ಡ್ ಇನ್ ಟ್ಯಾರೋ. ಸೊ ಕೊನೆಯಲ್ಲಿ ಎಲ್ಲ ಆದಮೇಲೆ ದೇ ವಿಲ್ ರಿಯಲೈಸ್ ದಟ್ ಇಟ್ ಈಸ್ ಓನ್ಲಿ ಯು. ಬರೀ ನಿಮ್ಮ ಲೈಫಲ್ಲಿ ನೀವೇ ಅವ್ರಿಗೆ ಮುಖ್ಯ. ಯು ಆರ್ ದ ಟ್ರೂ ಫ್ರೆಂಡ್, ಟ್ರೂ ಪಾರ್ಟ್ನರ್, ಟ್ರೂ ಸೋಲ್ಮೇಟ್. ಇದೆಲ್ಲನೂ ಅವ್ರಿಗೆ ರಿಯಲೈಸೇಷನ್ ಆಗುತ್ತೆ. ಆ್ಯಂಡ್ ನಿಮ್ಮನ್ನ ಬಿಟ್ಟರೆ ಬೇರೆ ಇಲ್ಲ ಅನ್ನೋಂಥ ರಿಯಲೈಸೇಷನ್ ಕೂಡ ಆಗುತ್ತೆ. ಸೊ ಅವ್ರು ಖಂಡಿತ ನಿಮ್ಮ ಕಡೆ ಬರ್ತಾರೆ. ದಟ್ ಈಸ್ ಅಟ್ಲೀಸ್ಟ್ ಅವರ ಇಂಟೆನ್ಷನ್ಸ್, ಮನಸ್ಸಿನ ಇಂಟೆನ್ಷನ್ಸ್ ಹೀಗೆ ಇರುತ್ತೆ. ಇಟ್ಸ್ ಟ್ರೂ, ಆನೆಸ್ಟ್, ಜೆನ್ಯೂನ್ ಲವ್. ತುಂಬ ಇಷ್ಟಪಡ್ತಾರೆ ಆ್ಯಂಡ್ ನಿಮ್ಮ ಕಡೆ ಬರಬೇಕು ಅಂತ ಇಂಟೆನ್ಷನ್ಸ್ ಅವ್ರ ಮನಸ್ಸಲ್ಲಿ ಚೇಂಜ್ ಆಗುತ್ತೆ. ಸೊ ಇದು ನಿಮ್ಮ ಪರ್ಸನಿನ ಫೀಲಿಂಗ್ಸ್ ಆ್ಯಂಡ್ ಇಂಟೆನ್ಷನ್ಸ್ ನಿಮ್ಮ ಬಗ್ಗೆ. ಥರ್ಡ್ ಪಾರ್ಟಿ ಬಗ್ಗೆ ಏನು ಫೀಲಿಂಗ್ಸ್, ಇಂಟೆನ್ಷನ್ಸ್ ಇದೆ ಅಂತ ನೋಡೋಣ. ಓಕೆ, ಇನ್ ಕರೆಂಟ್ ಮೂಮೆಂಟ್ ಆಫ್ ಟೈಮ್ ಅವ್ರ ಥರ್ಡ್ ಪಾರ್ಟಿ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಥರ್ಡ್ ಪಾರ್ಟಿ ಬಗ್ಗೆ ನಿಮ್ಮ ಪರ್ಸನಿನ ಫೀಲಿಂಗ್ಸ್. ಇದಕ್ಕೆ ಬೇರೆ ಡೆಕ್ ತಗೊಳ್ಳೋಣ. ನಿಮ್ಮ ಪರ್ಸನ್ ಥರ್ಡ್ ಪಾರ್ಟಿ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ. ನೈಟ್ ಆಫ್ ಸೋರ್ಡ್ಸ್, magician, star, devil,
Temperance. All right. Okay. So yet again a trigger warning for ಯಾರು ಈ ಪೈಲ್ ಒನ್ನ ಚೂಸ್ ಮಾಡಿದ್ದೀರಾ. ಯಾರು ಈ ಪೈಲ್ ಒನ್ನ ಚೂಸ್ ಮಾಡಿದ್ದೀರಾ, ಟ್ರಿಗರ್ ವಾರ್ನಿಂಗ್. ಕೆಲವೊಂದು ಮೆಸೇಜಸ್ ನಿಮ್ಗೆ ಇಷ್ಟ ಆಗದೆ ಇರ್ಬೋದು. ಸೊ ಫೀಲ್ ಫ್ರೀ ಟು ಸ್ವಿಚ್ ಓವರ್ ದ ರೀಡಿಂಗ್. ಯಾಕಂದರೆ ಟ್ಯಾರೋ ರೀಡಿಂಗ್ಸ್ ಯಾವಾಗ್ಲೂ ಕೇಳೋದು ಅಷ್ಟೊಂದು ಈಸಿ ಇರೋದಿಲ್ಲ, ಬಿಕಾಸ್ ಇಟ್ ಈಸ್ ಆಲ್ ಅಬೌಟ್ ಎನರ್ಜಿ. ಕೆಲವೊಂದು ಆನೆಸ್ಟ್ ಕಾರ್ಡ್ಸ್ ಬರುತ್ತೆ, ಸೊ ಅದು ಕೇಳಿ ನಿಮಗೆ ಬೇಜಾರಾಗ್ಬೋದು. ಓಕೆ, ಜಸ್ಟ್ ಅ ಮಿನಿಟ್. ಅಥವಾ ಟ್ರಿಗರ್ ಆಗ್ಬೋದು. ಸೊ ಜಸ್ಟ್ ಟ್ರಿಗರ್ ವಾರ್ನಿಂಗ್. ಆ್ಯಂಡ್ ಥರ್ಡ್ ಪಾರ್ಟಿ ಬಗ್ಗೆ ನಿಮ್ಮ ಪರ್ಸನಿನ ಫೀಲಿಂಗ್ಸ್ ಏನಿದೆ ಅಂತ ನೋಡೋಣ. ಸೊ ಈ ಕನೆಕ್ಷನ್ ಅಕಸ್ಮಾತಾಗಿ ನಿಮ್ಮ ಪರ್ಸನ್ ಲೈಫಲ್ಲಿ ಬಂದಿದೆ, ಔಟ್ ಆಫ್ ನೋವೇರ್ ಕ್ವಿಕ್ಕಾಗಿ ಕನೆಕ್ಷನ್ ಬಂದಿದೆ. ಆ್ಯಂಡ್ ಸೊ ಇದರಲ್ಲೂ ಕೂಡ ಫೀಲಿಂಗ್ಸಲ್ಲಿ ನಿಮ್ಮ ಪರ್ಸನಿನ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಆಗಲಿ ಅಥವಾ ಥರ್ಡ್ ಪಾರ್ಟಿ ಬಗ್ಗೆ ಆಗಲಿ, ಇಮೋಷನ್ಸ್ ಸದ್ಯಕ್ಕೆ ಯಾರ ಮೇಲೇನೂ ಜಾಸ್ತಿ ಇಲ್ಲ. ವಿ ಹ್ಯಾವ್ ನಾಟ್ ಗಾಟ್ ಯಾವುದೇ ಅಂತ ಕಪ್ಸಿರೋಂಥ ಕಾರ್ಡ್ ಬಂದಿಲ್ಲ ಇಲ್ಲಿ. ಓಕೆ, ದೇರ್ ಆರ್ ಅದರ್ ಕಾರ್ಡ್ಸ್, ಬಟ್ ಕಪ್ಸಿರೋ ಅಂಥ ಕಾರ್ಡ್ಸ್ ತುಂಬ ಕಡಿಮೆ ಇದೆ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು. ಸೊ ನೆಕ್ಸ್ಟ್ ಅಕಸ್ಮಾತಾಗಿ ಕನೆಕ್ಷನ್ ಬಂದಿದೆ ಆ್ಯಂಡ್ ಅವ್ರು ಈ ಪರ್ಸನ್ ಬಗ್ಗೆ ಅಟ್ರ್ಯಾಕ್ಟ್ ಆಗಿದ್ದಾರೆ. ಅಟ್ರ್ಯಾಕ್ಟ್ ಆಗಿ ಆ್ಯಂಡ್ ದೇ ವಾಂಟ್ ಟು ಶೋ ಹೌ ಚಾರ್ಮಿಂಗ್ ದೇ ಆರ್, ಎಷ್ಟು ಚಾರ್ಮಿಂಗ್ ಇದ್ದಾರೆ. ಈ ಪರ್ಸನ್ನ ಮ್ಯಾನಿಫೆಸ್ಟ್ ಕೂಡ ಮಾಡ್ತಾ ಇದ್ದಾರೆ ಸದ್ಯಕ್ಕೆ. ಮ್ಯಾನಿಫೆಸ್ಟ್ ಮಾಡಿ ಅವ್ರಿಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಥರ್ಡ್ ಪಾರ್ಟಿ ಹೈಯರ್ ಅಪ್ಪರ್ ಹ್ಯಾಂಡ್ ಅಂತ ಅನಿಸಿದೆ. ಈ ಕಂಪ್ಯಾರಿಸನ್ ರೀಡಿಂಗಲ್ಲಿ ಅವ್ರು ಥರ್ಡ್ ಪಾರ್ಟಿನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಪ್ರೀತಿ ಅಥವಾ ಇಮೋಷನ್ಸ್ಗಿಂತ ಜಾಸ್ತಿ ಅಟ್ರ್ಯಾಕ್ಷನ್ ಇದೆ ಅಂತ ಹೇಳ್ಬೋದು. ಅವ್ರಿಗೆ ಆಲ್ಸೋ ಆ ಥರ್ಡ್ ಪಾರ್ಟಿ ಬಗ್ಗೆ ಅವ್ರಿಗೆ ತೀವ್ರವಾದ ಅಟ್ರ್ಯಾಕ್ಷನ್ ಇದೆ. ಆ್ಯಂಡ್ ಸಮ್ವೇರ್ ದೇ ಅವ್ರವ್ರನ್ನ ಒಂದು ಲೆವೆಲ್ ಹೈಯರಲ್ಲಿ ಇಡ್ತಾರೆ, ಪೆಡೆಸ್ಟಲಲ್ಲಿ. ಅವ್ರ ಒಂಥರ ಔಟ್ ಆಫ್ ದೇರ್ ಲೀಗ್, ಔಟ್ ಆಫ್ ದೇರ್ ರೀಚ್. ಇವರು ನನ್ನ ಲೆವೆಲ್ಗಿಂತ ತುಂಬ ಹೈ, ಔಟ್ ಆಫ್ ದ ಲೀಗ್ ಅಂತ ಅನಿಸ್ಬಿಟ್ಟು ಅವ್ರನ್ನ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಆಲ್ಸೋ ಹಿಯರ್ ಅಟ್ರ್ಯಾಕ್ಷನ್ ಜಾಸ್ತಿ ಇದೆ, ಬಟ್ ಸ್ಟಿಲ್ ಸಮ್ವೇರ್ ದೇ ನೋ ದಟ್ ಒಂದು ಕಡೆ ನೀವು ಇದ್ದೀರಾ. ಸೊ ಸ್ಟಿಲ್ ದೇ ಆರ್ ಕಾಂಟಂಪ್ಲೇಟಿಂಗ್, ಯೋಚನೆ ಮಾಡ್ತಾ ಇದ್ದಾರೆ ಏನು ಮಾಡಬೇಕು, ಯಾವುದು ಸರಿ ಇಲ್ಲ, ಯಾವುದು ತಪ್ಪು ಅಂದ್ಬಿಟ್ಟು. ಆ್ಯಂಡ್ ಸಮ್ವೇರ್ ಅವರ ಮನಸ್ಸಲ್ಲಿ ಪ್ರಸ್ತುತ ಅವರ ಮನಸ್ಸಿನ ಭಾವನೆ ಥರ್ಡ್ ಪಾರ್ಟಿ ಅವರ ಡ್ರೀಮ್ ಫುಲ್ಫಿಲ್ಮೆಂಟ್ ಅಥವಾ ಡ್ರೀಮ್ ಕಮ್ ಟ್ರೂ ಪರ್ಸನ್ ಥರ ಅವ್ರಿಗೆ ಅನಿಸ್ತಾ ಇದೆ. ಆ್ಯಂಡ್ ಸಮ್ವೇರ್ ಅವರ ಫೀಲಿಂಗ್ಸಲ್ಲಿ ನಿಮ್ಮ ಜೊತೆ ಕನೆಕ್ಷನ್ ಎಂಡಾಗಿ ಈ ಥರ್ಡ್ ಪಾರ್ಟಿ ಜೊತೆ ಕನೆಕ್ಷನ್ ಸ್ಟಾರ್ಟ್ ಮಾಡಬೇಕು ಅಂತ ಕೂಡ ಅವರ ಮನಸ್ಸಲ್ಲಿದೆ. ಓಕೆ, ದಿಸ್ ಈಸ್ ದೇರ್ ಕರೆಂಟ್ ಫೀಲಿಂಗ್ಸ್. ಬಟ್ ಸದ್ಯಕ್ಕೆ ಇಮೋಷನ್ಸ್ ಅವ್ರ ಎರಡು ಕಡೆಯೂ ಇಲ್ಲ, ಬಟ್ ಅಟ್ರ್ಯಾಕ್ಷನ್ ಥರ್ಡ್ ಪಾರ್ಟಿ ಹತ್ರ ಜಾಸ್ತಿ ಇದೆ. ಆ್ಯಂಡ್ ಅವರ ಒಂದು ಮೈಂಡ್ ಬ್ಯಾಲೆನ್ಸಲ್ಲಿ ಅದು ಮುಗೀತು, ದಿಸ್ ವಿಲ್ ಬಿ ದೇರ್ ನ್ಯೂ ಚಾಪ್ಟರ್ ಇನ್ ದ ಲೈಫ್ ಅಂತ ಅವ್ರಿಗೆ ಅನಿಸ್ತಾ ಇದೆ. ಸೊ ಲೆಟ್ಸ್ ಸಿ, ಈ ಥರ ಆ ಕನೆಕ್ಷನ್ ಎಂಡ್ ಮಾಡಿ ಈ ಕನೆಕ್ಷನ್ ಸ್ಟಾರ್ಟ್ ಮಾಡಿದೆ, ಅವರ ಡ್ರೀಮ್ ಕಮ್ ಟ್ರೂ, ಅವರೆಲ್ಲ ವಿಶಸ್ ಫುಲ್ಫಿಲ್ ಆಗುತ್ತೆ. ಆ್ಯಂಡ್ ದೇ ವಿಲ್ ಬಿ ಹ್ಯಾಪಿಲಿ ಎವರ್ ಆಫ್ಟರ್ ಅಂತ ಅನಿಸುತ್ತೆ. ಆ ಥರ ಇಮೋಷನ್ಸ್ ಅವ್ರ ಮನಸ್ಸಲ್ಲಿದೆ. ಲೆಟ್ಸ್ ಸಿ ದರ್ ಇಂಟೆನ್ಷನ್ಸ್, ಅವ್ರ ಇಂಟೆನ್ಷನ್ಸ್ ಏನಿದೆ ಥರ್ಡ್ ಪಾರ್ಟಿ ಬಗ್ಗೆ. ಓಕೆ, 10 of swords. 10 of swords ಯೂಶಲಿ ಒಂದು ಎಂಡಿಂಗ್ ಇಂಡಿಕೇಟ್ ಮಾಡುತ್ತೆ, ಪೇನ್ಫುಲ್ ಎಂಡಿಂಗ್. Ten of Pentacles. Tower. Okay, just give me a minute.
ಓಕೆ ಫ್ರೆಂಡ್ಸ್, ಸೊ ಇಲ್ಲಿ ನಿಮ್ಮ ಪರ್ಸನ್ನಿನ ಇಂಟೆನ್ಷನ್ಸ್ ಅಬೌಟ್ ಥರ್ಡ್ ಪಾರ್ಟಿ. 10 of Swords ಇದೆ, 10 of Pentacles, ಆ್ಯಂಡ್ ವಿ ಹ್ಯಾವ್ ಟವರ್. ಓಕೆ, 10 of Pentacles ಈಸ್ ಅಬೌಟ್ ಲಾಂಗ್ ಟರ್ಮ್. ಇಟ್ಸ್ ಅಬೌಟ್ ಲಾಂಗ್ ಟರ್ಮ್ ಆ್ಯಂಡ್ ಪವರ್ ಕಪಲ್ನ ಇಂಡಿಕೇಟ್ ಮಾಡುತ್ತೆ. ಈ ಕಾರ್ಡಲ್ಲಿ ನೀವು ನೋಡ್ಬೋದು, ಒಂದು ಕಪಲ್ ಇದ್ದಾರೆ, ಮಕ್ಕಳಿದ್ದಾರೆ, ಪೆಟ್ಸ್ ಇದೆ, ಆ್ಯಂಡ್ ಹೆರಿಟೇಜ್ ಇದೆ, ಅಸೆಟ್ಸ್ ಇದೆ, ಲಾಟ್ ಆಫ್ ಮನಿ ಫ್ಲೋ ಇದೆ. ಸೊ ಎಲ್ಲೋ ನಿಮ್ಮ ಪರ್ಸನ್ಗೆ ಅನಿಸುತ್ತೆ ಈ ಥರ್ಡ್ ಪಾರ್ಟಿ ಜೊತೆ ಅವರು ಲೈಫ್ನ ಹೊಸದಾಗಿ ಸ್ಟಾರ್ಟ್ ಮಾಡಿದ್ರೆ ಇಟ್ ವಿಲ್ ಬಿ ಲೈಕ್ ಅ ಪವರ್ ಕಪಲ್. ಸಡನ್ ವಿಂಡ್ ಫಾಲ್ ಆಫ್ ಮನಿ ಇರುತ್ತೆ, ಆ್ಯಂಡ್ ದೇ ವಿಲ್ ಗೆಟ್ ಆಲ್ ವಾಟ್ ಎವರ್ ದೇ ವಾಂಟೆಡ್, ಚಿಲ್ಡ್ರನ್ ಆ್ಯಂಡ್ ಆನ್ಸೆಸ್ಟ್ರಿ, ಹೆರಿಟೇಜ್ ಆ್ಯಂಡ್ ಸ್ಟೇಟಸ್. ಇದೆಲ್ಲ ಪರ್ಹ್ಯಾಪ್ಸ್ ಥರ್ಡ್ ಪಾರ್ಟಿ ಫೈನಾನ್ಷಿಯಲಿ ವೆಲ್ ಇರ್ಬೋದು. ಓಕೆ, ಬಟ್ ಈ 10 of Pentacles, 10 of Swords ಆ್ಯಂಡ್ ಟವರ್ ಮಧ್ಯ ಇದೆ. ಓಕೆ, ಸೊ ಯಾ ಅವರು ಈ 10 of Pentaclesನ ರೀಚ್ ಮಾಡಬೇಕಂದ್ರೆ ಸೊ ದೆರ್ ಇಸ್ ಅ ಪೇನ್ಫುಲ್ ಎಂಡಿಂಗ್. ಓಕೆ, ಇದನ್ನು ಅವರು ಅಷ್ಟೊಂದು ಈಸಿಯಾಗಿ ಅಚೀವ್ ಮಾಡೋಕ್ಕಾಗಲ್ಲ ವಿತ್ ದ ಥರ್ಡ್ ಪಾರ್ಟಿ. ಹಿಯರ್ ಅವ್ರು ಒಂದು ಪೇನ್ಫುಲ್ ಎಂಡಿಂಗ್, ದೇ ಹ್ಯಾವ್ ಟು ಗೋ ಥ್ರೂ ಅ ಪೇನ್ಫುಲ್ ಎಂಡಿಂಗ್ ನಾಟ್ ಓನ್ಲಿ ನಿಮ್ಮ ಜೊತೆ, ನಿಮ್ಮ ಫ್ಯಾಮಿಲಿ ಜೊತೆ, ಅವರ ಫ್ಯಾಮಿಲಿ ಜೊತೆ. ಇನ್ ಕೇಸ್ ಇಫ್ ಚಿಲ್ಡ್ರನ್ ಆರ್ ಇನ್ವಾಲ್ವ್ಡ್, ಅದೆಲ್ಲವೂ ಎಂಡ್ ಮಾಡಿ ದೆನ್ ಓನ್ಲಿ ದೇ ಕ್ಯಾನ್ ಹ್ಯಾವ್ ದಿಸ್ ವಿತ್ ದ ಥರ್ಡ್ ಪಾರ್ಟಿ. ಓಕೆ, ಆ್ಯಂಡ್ ಆಲ್ಸೋ ಇದನ್ನು ಯಾರು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಯಾರು ಇನ್ವಾಲ್ವ್ ಆಗಿರ್ತಾರೆ ಇದನ್ನು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಈ ಒಂದು ಡಿಸಿಷನ್ ನಿಮ್ಮ ಪರ್ಸನ್ ಇದರಲ್ಲಿ ಈ ಡಿಸಿಷನ್ನ ತಗೋಬೇಕಾದ್ರೆ ದೇ ಹ್ಯಾವ್ ಟು ಎಂಡ್ ಆಲ್ ದ ಟೈಸ್. ಎಲ್ಲ ಕನೆಕ್ಷನ್ ಎಂಡ್ ಮಾಡಬೇಕಾಗತ್ತೆ, ಒಂದಷ್ಟು ಜನರಿಗೆ ನೋವು ಕೊಡಬೇಕಾಗತ್ತೆ, ಆ್ಯಂಡ್ ಇಟ್ ವಿಲ್ ಬಿ ಅನ್ಎಕ್ಸ್ಪೆಕ್ಟೆಡ್ ಆ್ಯಂಡ್ ಸರ್ಪ್ರೈಸಿಂಗ್ ಫಾರ್ ಎವ್ರಿಬಡಿ. ಇನ್ಫ್ಯಾಕ್ಟ್ ಆಲ್ಮೋಸ್ಟ್ ಶಾಕಿಂಗ್ ಆ್ಯಂಡ್ ಟ್ರಾಮ್ಯಾಟಿಕ್ ಆಗಿರುತ್ತೆ, ಆ್ಯಂಡ್ ತುಂಬ ಕಾನ್ಫ್ಲಿಕ್ಟ್ಸ್ ಬರುತ್ತೆ ಅವ್ರ ಲೈಫಲ್ಲಿ ಎಲ್ಲ ಕಡೆಯಿಂದ. ಓಕೆ, ಇವರ ಲೈಫಲ್ಲಿ, ನಿಮ್ಮ ಲೈಫಲ್ಲಿ ಮತ್ತು ಥರ್ಡ್ ಪಾರ್ಟಿ ಲೈಫಲ್ಲಿ. ಓಕೆ, ಆ್ಯಂಡ್ ಈ ಥರ್ಡ್ ಪಾರ್ಟಿ ಜೊತೆ ಅವ್ರು 10 of Pentacles ಅಥವಾ ಲಾಂಗ್ ಟರ್ಮ್ ಮಾಡಬೇಕಂದ್ರೆ ಬಹಳನೇ ಟ್ರಿಕ್ಸ್, ಲೈಸ್, ಸುಳ್ಳು, ಮೋಸ ಎಲ್ಲರೂ ಇದನ್ನೆಲ್ಲ ಅವರು ನಿಮ್ಮ ಹತ್ರ ಆಲ್ರೆಡಿ ಟ್ರಿಕ್, ಲೈಸ್ ಇದೆಲ್ಲ ಮಾಡಿರ್ಬೋದು. ಇದನ್ನೆಲ್ಲ ಎಲ್ಲರ ಹತ್ರನೂ ಮಾಡಿ ದೇ ಹ್ಯಾವ್ ಟು ಗೋ ಆ್ಯಂಡ್ ಅಚೀವ್ ದಿಸ್. ಓಕೆ, ನೀವು ನೋಡ್ಬೋದು ದಿಸ್ ಪರ್ಸನ್ ಇಸ್ ಸ್ನೀಕಿಂಗ್ ಔಟ್. ಇದೊಂದೇ ಅಲ್ಲ, ಅವರು ಥರ್ಡ್ ಪಾರ್ಟಿ ಹತ್ರನೂ ಬೋತ್ ಕಡೆ, ಎಲ್ಲ ಕಡೆ there will be some kind of lies and trickery involved. ದೆನ್ ಓನ್ಲಿ ಅವ್ರಿಗೆ ಈ ಹೊಸ ಬಿಗಿನಿಂಗ್ ಸಿಗೋದು. ಸೊ ಅಷ್ಟು ಈಸಿಯಾಗಿ ಇದು ಮ್ಯಾನಿಫೆಸ್ಟ್ ಆಗೋದಿಲ್ಲ. ಓಕೆ, ಆ್ಯಂಡ್ ಇಟ್ ವಿಲ್ ಟೇಕ್ ಅ ಲಾಂಗ್ ಟೈಮ್ ಆ್ಯಂಡ್ ದೇ ವಿಲ್ ಫೀಲ್ ಸ್ಟಕ್. ವಿಲ್ ಟೇಕ್ ಅ ಲಾಂಗ್ ಟೈಮ್. ಓಕೆ, ಫೈನಲ್ ಕನ್ಕ್ಲೂಷನ್ ಇಲ್ಲಿ ನೋಡಿ, ಹ್ಯಾಂಗ್ ಮ್ಯಾನ್. ಓಕೆ, ದ ಇಂಟೆನ್ಷನ್ಸ್ ಟುವರ್ಡ್ ಥರ್ಡ್ ಪಾರ್ಟಿ ಆಲ್ಸೋ, ಇಫ್ ವಿ ಕಂಪೇರ್ ನಿಮ್ಮ ಮತ್ತು ಥರ್ಡ್ ಪಾರ್ಟಿ ಜೊತೆ ಅವರ ಇಂಟೆನ್ಷನ್ಸ್ ಇದನ್ನು ಅಚೀವ್ ಮಾಡಬೇಕಂದ್ರೆ ಅಗೇನ್ ದೇ ಆರ್ ವೇಯಿಂಗ್ ದ ಪ್ರೋಸ್ ಆ್ಯಂಡ್ ಕಾನ್ಸ್. ಇಟ್ ವಿಲ್ ಬಿ ವೆರಿ ಡಿಸ್ಟ್ರಕ್ಟಿವ್. ಪೇನ್ಫುಲ್ ಎಂಡಿಂಗ್ಸ್ ಇದೆ, ಬ್ಯಾಟಲ್ಸ್ ಇದೆ ವಿತ್ ದ ನಿಯರ್ ಒನ್ಸ್. ಥರ್ಡ್ ಪಾರ್ಟಿಗೂ ದೇ ವಿಲ್ ಹ್ಯಾವ್ ಸುಳ್ಳು, ಮೋಸ ಅದೆಲ್ಲ ನಡೆಯುತ್ತೆ. ಸೊ ದಟ್ ಈಸ್ ಹೌ ದೇ ಕ್ಯಾನ್ ಅಚೀವ್ ಓವರ್ ದೇರ್. ಫೈನಲಿ ಇದೇನು ಕನ್ಕ್ಲೂಷನ್ ಆಗುತ್ತೆ ಥರ್ಡ್ ಪಾರ್ಟಿ ಜೊತೆ. ಫ್ರೆಂಡ್ಸ್, ಇದರಲ್ಲಿ ಥರ್ಡ್ ಪಾರ್ಟಿ ಜೊತೆ ಅಟ್ರಾಕ್ಟಿವ್ನೆಸ್ ಇಸ್ ದ ಮೇಜರ್ ಕ್ವಾಲಿಟಿ. ಓಕೆ, ಕೆಲವು ಒಂದು ಸಿನಾರಿಯೋಸಲ್ಲಿ ಕೆಲವು ಆಡಿಯನ್ಸ್ ಯಾರು ವ್ಯೂ ಮಾಡ್ತಾ ಇದ್ದಾರೆ ಅವರು ಥರ್ಡ್ ಪಾರ್ಟಿನ ವರ್ಕ್ ಪ್ಲೇಸಲ್ಲಿ ಕೂಡ ಮೀಟ್ ಮಾಡಿರೋಂಥ ಚಾನ್ಸಸ್ ಇದೆ. ಇವರು ತುಂಬ ಇಂಡಿಪೆಂಡೆಂಟ್ ಆ್ಯಂಡ್ ಫೈರಿ ಲೀಡರ್ ಆಗಿರ್ತಾರೆ. ಓಕೆ, ಸೊ ಅದರಿಂದ ಅಟ್ರಾಕ್ಷನ್ ಆಗಿರ್ಬೋದು.
ಇಟ್ಸ್ ಅ ಇಂಟೆನ್ಸ್ ರೀಡಿಂಗ್ ಫ್ರೆಂಡ್ಸ್, ಇಟ್ಸ್ ಅನ್ ಇಂಟೆನ್ಸ್ ರೀಡಿಂಗ್ಸ್. ಇಟ್ಸ್ ತುಂಬ ಹೆವಿ ರೀಡಿಂಗ್ ಇದೆ ಇದು. ಓಕೆ, ಸೊ ಎಸ್, ಅವರ ಇಮೋಷನ್ಸಲ್ಲಿ ಸದ್ಯಕ್ಕೆ ಥರ್ಡ್ ಪಾರ್ಟಿ ಈಸ್ ಅನ್ ಅಪ್ಪರ್ ಹ್ಯಾಂಡ್ ನಾವು ನೋಡಿರೋ ಪ್ರಕಾರ. ಇಂಟೆನ್ಷನ್ಸಲ್ಲಿ ಅವ್ರೇನಾದರೂ ಥರ್ಡ್ ಪಾರ್ಟಿ ಕಡೆ ಮೂವ್ ಮಾಡಬೇಕಂದ್ರೆ ದೆರ್ ಇಸ್ ಲಾಟ್ ಆಫ್ ಲಾಸ್, ಟ್ರೋಮಾ ಇನ್ವಾಲ್ವ್ಡ್, ಓಕೆ, ವಿತ್ ಎವ್ರಿಬಡಿ ಇನ್ಕ್ಲೂಡಿಂಗ್ ದ ಥರ್ಡ್ ಪಾರ್ಟಿ. ಆ್ಯಂಡ್ ದೆನ್ ಫೈನಲಿ ನಾವು ಕನ್ಕ್ಲೂಷನ್ ನೋಡಬೇಕಂದ್ರೆ ನಿಮ್ಮ ಪರ್ಸನ್ ತುಂಬ ಸೋಲ್ ಸರ್ಚಿಂಗ್ ಮಾಡ್ತಾ ಇದ್ದಾರೆ. ದೇ ಆರ್ ಡೂಯಿಂಗ್ ಅ ಲಾಟ್ ಆಫ್ ಸೋಲ್ ಸರ್ಚಿಂಗ್. ಓಕೆ, ದೇ ಆರ್ ನಾಟ್ ಏಬಲ್ ಟು ಡಿಸೈಡ್. ಕನ್ಫ್ಯೂಷನ್ಸ್ ಇದೆ, ಬಟ್ ದೇ ಹ್ಯಾವ್ ಟು ಡಿಸೈಡ್ ಅಮಾಂಗ್ ದ ಪರ್ಸನ್. ಓಕೆ, ಆ್ಯಂಡ್ ಈ ಥರ್ಡ್ ಪಾರ್ಟಿನ ಮೋಸ್ಟ್ಲಿ ಅವರು ವೆರಿ ಅಟ್ರಾಕ್ಟಿವ್ ಪರ್ಸನ್, ವೆರಿ ಡಿಸೈರಬಲ್ ಪರ್ಸನ್, ವರ್ಕ್ ಪ್ಲೇಸಲ್ಲಿ ಮೀಟ್ ಮಾಡಿರೋಂಥ ಚಾನ್ಸಸ್ ಇರುತ್ತೆ. ಬಟ್ ಇಫ್ ಯು ಸಿ ದ ಔಟ್ಕಮ್, ವೆರಿ ಸ್ಮಾಲ್ ಔಟ್ಕಮ್, ನಥಿಂಗ್ ವಿಲ್ ರಿಯಲಿ ಕಮ್ ಔಟ್ ಆಫ್ ಇಟ್. ಓಕೆ, ವೆರಿ ಸ್ಮಾಲ್ ಔಟ್ಕಮ್. ಆ್ಯಂಡ್ ನಿಮ್ಮ ಪರ್ಸನ್ ಏನು ಡಿಸೈಡ್ ಮಾಡೋಕ್ಕಾಗ್ದಿರ ದೇ ವಿಲ್ ಟ್ರೈ ಟು ಕಂಟಿನ್ಯೂ ಆನ್ ದೇರ್ ವರ್ಕ್. ಅವರ ವರ್ಕ್ ರೊಟೀನ್ ಏನಿದೆ ಅದ್ರ ಮೇಲೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಫೋಕಸ್ ಮಾಡ್ತಾರೆ. ಆ್ಯಂಡ್ ದೆನ್ ಫೈನಲಿ ಯು ಕ್ಯಾನ್ ಸಿ ಹಿಯರ್ ಜಸ್ಟಿಸ್ ವಿಲ್ ಕಮ್ ಇನ್ ಟು ಪ್ಲೇ. ಓಕೆ, ಏನು ಎಂಡಿಂಗ್ ಆಗುತ್ತೆ ಅಂದರೆ ವಾಟ್ ಈಸ್ ಫೇರ್. ಓಕೆ, ಸಿಚುಯೇಷನ್ ಈವನ್ ಔಟ್ ಆಗುತ್ತೆ. ಎಲ್ಲರಿಗೂ ನಿಮಗೆ, ಥರ್ಡ್ ಪಾರ್ಟಿಗೆ ಮತ್ತು ಈ ನಿಮ್ಮ ಪರ್ಸನ್ಗೆ ವಾಟ್ ಈಸ್ ಜಸ್ಟಿಸ್, ವಾಟ್ ಈಸ್ ದ ರೈಟ್ ಥಿಂಗ್ ಟು ಹ್ಯಾಪನ್, ವಾಟ್ ಈಸ್ ದ ರೈಟ್ ಥಿಂಗ್ ಟು ಡೂ, ಜಸ್ಟಿಸ್ ವಿಲ್ ಕಮ್ ಇನ್ ಟು ದ ಪ್ಲೇ. ಸೊ ನಿಮ್ಮ ಪರ್ಸನ್ ನಿಮ್ಮ ಕಡೆ ಬರ್ತಾರಾ, ಥರ್ಡ್ ಪಾರ್ಟಿ ಕಡೆ ಬರ್ತಾರಾ, ಅಥವಾ ಇಂಡಿವಿಜುವಲ್ ಆಗಿರ್ತಾರಾ? ಸೊ ದ್ಯಾಟ್ ಡಿವೈನ್ ವಿಲ್ ಡಿಸೈಡ್ ಆರ್ ಗಾಡ್ ವಿಲ್ ಡಿಸೈಡ್. ಆ್ಯಂಡ್ ಇಟ್ ಈಸ್ ಎಲ್ಲರಿಗೂ ಜಸ್ಟಿಸ್ ಸಿಗೋವಂಥ ಕನ್ಕ್ಲೂಷನ್ ಆಗುತ್ತೆ ಇದರಲ್ಲಿ. ಓಕೆ, ಕರ್ಮ ವಿಲ್ ಕಮ್ ಇನ್ ಟು ಪ್ಲೇ. ಯಾರು ಯಾವ ಥರ ಇಟ್ ವಿಲ್ ಆ್ಯಡ್ ಇನ್ ಟು ಅ ಗುಡ್ ಕರ್ಮ ಆರ್ ಬ್ಯಾಡ್ ಕರ್ಮ. ಸೊ ದಟ್ ವಿಲ್ ಕಮ್ ಇನ್ ಟು ಪ್ಲೇ ಆ್ಯಂಡ್ ಜಸ್ಟಿಸ್ ವಿಲ್ ಹ್ಯಾಪನ್. ಫೈನಲ್ ಮೆಸೇಜಸ್. ಒಂದು ಕ್ಲೋಸಿಂಗ್ ಮೆಸೇಜ್ ಫಾರ್ ಯು. ಓಕೆ, ಕ್ಲೋಸಿಂಗ್ ಮೆಸೇಜ್ ಫಾರ್ ಯು ಇಸ್ ಹೈ ಪ್ರೀಸ್ಟೆಸ್. ನಿಮ್ಮ ಪವರಲ್ಲಿ ನೀವು ಇರಿ. ಲಿಸನ್ ಆಲ್ವೇಸ್ ಟು ಯುವರ್ ಇಂಟ್ಯೂಷನ್ ಆ್ಯಂಡ್ ಗಟ್ ಫೀಲಿಂಗ್. ನಿಮ್ಮ ಗಟ್ ಫೀಲಿಂಗ್ ಮೇಲೆ ಆ್ಯಕ್ಟ್ ಮಾಡಿ. ದಟ್ಸ್ ಯುವರ್ ಕ್ಲೋಸಿಂಗ್ ಮೆಸೇಜ್. ಆ್ಯಂಡ್ ಫಾರ್ ಥರ್ಡ್ ಪಾರ್ಟಿ, ನಿಮ್ಮ ಪರ್ಸನ್ ವಿಲ್ ಮೂವ್ ಅವೇ ಫ್ರಮ್ ದ ಥರ್ಡ್ ಪಾರ್ಟಿ ಇವೆಂಚುಲಿ. ದಟ್ ಈಸ್ ದ ಎಂಡ್ ಆಫ್ ಸ್ಟೋರಿ. ಓಕೆ, ಸೊ ಇಟ್ ವಾಸ್ ಕ್ವೈಟ್ ಅ ಲೆಂದಿ ರೀಡಿಂಗ್ ಆ್ಯಂಡ್ ಹೋಪ್ಫುಲಿ ನಿಮ್ಗೆ ಇದು ರೆಸೊನೇಟ್ ಆಗಿದೆ ಅಂತ ಅಂದ್ಕೊತೀನಿ. ನಾವು ಲೆಟ್ಸ್ ಕ್ವಿಕ್ಲಿ ಮೂವ್ ಆನ್ ಟು ಪೈಲ್ 2. ಥ್ಯಾಂಕ್ಸ್, ಇಲ್ಲಿ ತನಕ ನೀವು ವಾಚ್ ಮಾಡಿದರೆ ಥ್ಯಾಂಕ್ಸ್ ಫ್ರೆಂಡ್ಸ್. ಆ್ಯಂಡ್ ಲೆಟ್ ಮಿ ನೋ ಹೌ ವಾಸ್ ದ ರೀಡಿಂಗ್. ಓಕೆ, ಈ ರೀಡಿಂಗ್ ನಿಮ್ಗೆ ರೆಸೊನೇಟ್ ಆಯಿತಾ ಅಂತ ನನಗೆ ತಿಳಿಸಿ. ಓಕೆ, ಸೊ ಈಗ ಯಾರು ಈ ಗೋಲ್ಡನ್ ಸ್ಟೋನ್ ಚೂಸ್ ಮಾಡಿದ್ದೀರಾ, ಈ ರೀಡಿಂಗ್ ನೋಡೋಣ. ಫ್ರೆಂಡ್ಸ್, ನಿಮ್ಮ ಪರ್ಸನ್ ಬಗ್ಗೆ ನೀವು ಥಿಂಕ್ ಮಾಡಿ, ರಿಲ್ಯಾಕ್ಸ್, ಸಿಟ್ ಡೌನ್ ಆ್ಯಂಡ್ ರಿಸೀವ್ ದಿಸ್ ಮೆಸೇಜಸ್. ಓಕೆ, ಸ್ಟಾರ್ಟ್ ಮಾಡೋಣ. ನಿಮ್ಮ ವರ್ಸಸ್ ಥರ್ಡ್ ಪಾರ್ಟಿ ಬಗ್ಗೆ ನಿಮ್ಮ ಪರ್ಸನ್ ಫೀಲಿಂಗ್ಸ್ ಮತ್ತು ಇಂಟೆನ್ಷನ್ಸ್ ನೋಡೋಣ. ಟೇಕ್ ಅ ಡೀಪ್ ಬ್ರೀತ್. ಫಸ್ಟ್ ನಿಮ್ಮ ಪರ್ಸನ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನಿದೆ ಅಂತ ನೋಡೋಣ. ಫೈಲ್ 2. ಸಾರಿ. ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಹೇಗೆ ಫೀಲ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ.
ಆಲ್ ರೈಟ್, ಲೆಟ್ ಸ್ಟಾರ್ಟ್. ಸೊ ಪೈಲ್ 2 ನೀವೇನು ಚೂಸ್ ಮಾಡಿದ್ದೀರಾ, ನಿಮ್ಮ ಪರ್ಸನ್ ಸದ್ಯಕ್ಕೆ ತುಂಬ ಈಗೋಯಿಸ್ಟಿಕ್ ಆಗಿದ್ದಾರೆ. ಓಕೆ, ಯಾರದೇ ಮಿಸ್ಟೇಕ್ ಆಗಿರ್ಬೋದು, ಯಾರೊಬ್ಬರದೇ ಮಿಸ್ಟೇಕ್ ಆಗಿರ್ಬೋದು, ಮಿಸ್ಟೇಕ್ ಇಲ್ಲದೇನೂ ಇರ್ಬೋದು, ಬಟ್ ಸಡನ್ಲಿ ಈಗೋ ಹ್ಯಾಸ್ ಕಮ್ ಇನ್ ಬಿಟ್ವೀನ್. ಸೊ ಅವ್ರು ತುಂಬ ಈಗೋಯಿಸ್ಟಿಕ್ ಆಗಿದ್ದಾರೆ. ಆ್ಯಂಡ್ ಈ ನಿಮ್ಮ ಪರ್ಸನಿನ ಫ್ಯಾಮಿಲಿ ಕೂಡ ತುಂಬ ಆರ್ಥೋಡಾಕ್ಸ್ ಇರ್ಬೋದು, ಓಲ್ಡ್ ಟ್ರೆಡಿಷನ್ಸಲ್ಲಿ ಬಿಲೀವ್ ಮಾಡ್ಬೋದು, ಓಲ್ಡ್ ಫಂಕ್ಷನಿಂಗಲ್ಲಿ ಬಿಲೀವ್ ಮಾಡ್ಬೋದು ಸದ್ಯಕ್ಕೆ. ಆ್ಯಂಡ್ ನಿಮ್ಮಿಬ್ಬರ ಒಂದು ಸಪ್ರೇಷನ್ ಅಥವಾ ಕೆಲವೊಂದು ಸಿನಾರಿಯೋಸಲ್ಲಿ ಸಪ್ರೇಷನ್ ಇರುತ್ತೆ, ಕೆಲವೊಂದು ಸಿನಾರಿಯೋಸಲ್ಲಿ ಆರ್ಗ್ಯುಮೆಂಟ್ಸ್ ಇರುತ್ತೆ. ಅದು ಕೂಡ ಓಲ್ಡ್ ಸ್ಟೈಲ್ ಆಫ್ ಫಂಕ್ಷನಿಂಗ್, ಓಲ್ಡ್ ಟ್ರೆಡಿಷನ್ಸ್, ಓಲ್ಡ್ ವ್ಯಾಲ್ಯೂಸ್, ಅದು ಕೂಡ ಒಂದು ಕಾರಣ ಆಗಿರುತ್ತೆ. ಸೊ ನಿಮ್ಮ ಪರ್ಸನ್ ಈಗ ಸದ್ಯಕ್ಕೆ ತುಂಬ ಈಗೋಲ್ಲಿದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಮಿಂದ ದೂರ ಇದ್ದು ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಲ್ಲಿ ಅವ್ರಿಗೆ ತುಂಬ ಬರ್ಡನ್ ಸಮ್ ಫೀಲ್ ಆಗುತ್ತೆ. ವಿತೌಟ್ ಯು ದೇ ಫೀಲ್ ಅ ಲಾಟ್ ಮೋರ್ ಬರ್ಡನ್. ಓಕೆ, ಆ್ಯಂಡ್ ಬರ್ಡನ್ ಅನಿಸುತ್ತೆ ಅವ್ರಿಗೆ, ಟೆನ್ಷನ್ ಕೂಡ ಅನಿಸುತ್ತೆ. ದೇ ಫೀಲ್ ಆ್ಯಂಕ್ಷಿಯಸ್ನೆಸ್, ಆ್ಯಂಗ್ಸೈಟಿ ಇದೆ, ತುಂಬ ಆ್ಯಂಗ್ಸೈಟಿ ಇದೆ, ನೀವು ಇಲ್ದಿರ ಬರ್ಡನ್ ಸಮ್ ಎನರ್ಜಿ ಇದೆ. ಬಟ್ ದೇ ಅಪ್ರಿಷಿಯೇಟ್ ಯು. ಇಷ್ಟೆಲ್ಲ ಆದ್ರೂ ನೀವು ತುಂಬ ಸ್ಟ್ರಾಂಗ್ ಇದ್ದೀರಾ, ಇಂಡಿಪೆಂಡೆಂಟ್ ವುಮೆನ್ ಇದ್ದೀರಾ. ಮೋಸ್ಟ್ಲಿ ಅರ್ನಿಂಗ್ ಇರ್ತೀರಾ ವಿತ್ ಯುವರ್ ಓನ್ ಬಿಸ್ನೆಸ್ ಆರ್ ವಿತ್ ಅ ಕರಿಯರ್. ಆ್ಯಂಡ್ ನೀವು ಅವ್ರ ಮೇಲೆ ಯಾವುದೇ ಥರ ಇಂಡಿಪೆಂಡೆಂಟ್ ಇಲ್ಲ. ಸೊ ಅದಕ್ಕೆ ದೇ ಅಪ್ರಿಷಿಯೇಟ್ ಯು ಅ ಲಾಟ್. ತುಂಬ ಅಡ್ಮೈರ್ ಕೂಡ ಮಾಡ್ತಾರೆ, ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ, ಹೊಗಳಿಕೆ ಇಟ್ಕೊಂಡಿದ್ದಾರೆ, ತುಂಬ ರೆಸ್ಪೆಕ್ಟ್ ಇದೆ ನಿಮ್ಮ ಮೇಲೆ. ಸೊ ದಟ್ ಯು ಆರ್ ಇಂಡಿಪೆಂಡೆಂಟ್. ಅವ್ರು ಇದ್ರೂ ಇಲ್ಲದೇ ಇದ್ರೂ ಯು ಆರ್ ಕೇಪಬಲ್ ಆಫ್ ಮ್ಯಾನೇಜಿಂಗ್ ಯುವರ್ ಸೆಲ್ಫ್. ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅಳ್ಕೊಂಡು ಕಾಯೋ ಅಂಥ ವ್ಯಕ್ತಿ ನೀವಲ್ಲ. ಸೊ ಆ ಒಂದು ಅಡ್ಮಿರೇಷನ್, ರೆಸ್ಪೆಕ್ಟ್ ಎಲ್ಲ ಅವ್ರಿಗೆ ಇನ್ನೂ ಇದೆ. ಆ್ಯಂಡ್ ಯು ಆರ್ ಲೈಕ್ ಅ ವಿಶ್ ಫುಲ್ಫಿಲ್ಮೆಂಟ್. ಅವರು ಅಂದರೆ ನೀವು ಅವ್ರ ಒಂದು ಡ್ರೀಮ್ ಕಮ್ ಟ್ರೂ ಥರ ಅವ್ರಿಗೆ. ಓಕೆ, ದೇ ಆರ್ ಎಕ್ಸ್ಪೆಕ್ಟಿಂಗ್ ಎಲ್ಲನೂ ಸರಿ ಹೋಗಬೇಕು. ದೇ ವಾಂಟ್ ಟು ಕಮ್ ಟುವರ್ಡ್ಸ್ ಯು. ಬೇಸಿಕಲಿ ನಿಮ್ಮ ಕಡೆ ಬರಬೇಕು ಅಂತ ಇದ್ದಾರೆ. ಬಟ್ ಯಟ್ ಅಗೇನ್ ಓಕೆ, ದೆರ್ ಇಸ್ ಸಮ್ ಸ್ನೀಕಿನೆಸ್, ಅಂದರೆ ಏನೋ ಒಂದು ಲೈಸ್, ಮೋಸ, ಓಕೆ, ಟ್ರಿಕ್ಕಿಂಗ್ ಯು ಇದೆ ಬಿಕಾಸ್ ಆಫ್ ಥರ್ಡ್ ಪಾರ್ಟಿ. Because there is another person in the play, the Queen of Wands, who is very attractive, tumba attractive and desirable. They have to choose. See, there are two people here. Okay, that's about tarot. Energy doesn't lie. Okay, energy yavaglu lie madodilla. It will give clear messages. So they have to choose between the very highly independent, confident, independent woman, or this fiery leader. They are between two very strong women and they have to make a choice. Okay, and one more confirmation, 3 of cups card ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಇಲ್ಲಿ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ಇದೆ. ಓಕೆ, ಆ್ಯಂಡ್ ಕ್ಲೋಸಿಂಗ್ ಕಾರ್ಡ್ಸ್ ಫಾರ್ ಹೌ ದೇ ಫೀಲ್ ಅಬೌಟ್ ಯು. Yes, they have a lot of love. It's still, ಈ ಪೈಲ್ ಚೂಸ್ ಮಾಡಿರೋರು ಇಟ್ಸ್ ಕಂಪ್ಯಾರಿಟಿವ್ಲಿ ಲೈಟರ್ ರೀಡಿಂಗ್ ದ್ಯಾನ್ ಪೈಲ್ 1. ಅವ್ರು ನಿಮ್ಮನ್ನ ತುಂಬ ಡೀಪ್ ಇಮೋಷ್ನಲ್ ಪರ್ಸನ್. ಯು ಆಲ್ವೇಸ್ ಹ್ಯಾವ್ ಗುಡ್ ಇಂಟೆನ್ಷನ್ಸ್ ಅವ್ರ ಬಗ್ಗೆ ಅಂತ ಅವ್ರಿಗೆ ಗೊತ್ತಿದೆ. ಸೊ ದೇ ಹ್ಯಾವ್ ವೆರಿ ಗುಡ್ ಇಂಟೆನ್ಷನ್ಸ್ ನಿಮ್ಮ ಬಗ್ಗೆ. ಬಟ್ ದೇ ಆರ್ ಸ್ಟಕ್ ಬಿಟ್ವೀನ್ ಟೂ ವೆರಿ ಇಂಡಿಪೆಂಡೆಂಟ್ ಆ್ಯಂಡ್ ಸ್ಟ್ರಾಂಗ್ ವುಮೆನ್. Okay, they see you as a Queen of Cups who is very soft, tender, and ಅವ್ರಿಗೆ ನಿಮ್ಮ ಬಗ್ಗೆನೂ ಅಷ್ಟೇ ಸ್ಟ್ರಾಂಗ್ ಭಾವನೆ ಇದೆ. ಲೆಟ್ಸ್ ಸಿ ವಾಟ್ ಆರ್ ದೇರ್ ಇಂಟೆನ್ಷನ್ ಟುವರ್ಡ್ಸ್ ಯು. King of Cups, Eight of Wands, we have Stars, and we have Queen of Pentacles. ಸೊ ಪೈಲ್ 2 ಡೆಫಿನೆಟ್ಲಿ ದಿಸ್ ಇಸ್ ಅ ಗುಡ್ ರೀಡಿಂಗ್. ನಿಮ್ಮ ಪರ್ಸನಿನ ಇಂಟೆನ್ಷನ್ಸ್ ಏನಿದೆ ಅಂದರೆ we have, see here, we have the Queen of Cups and King of Cups. ಓಕೆ, ಇಟ್ಸ್ ಆ್ಯಂಡ್ ಡಿವೈನ್ ಕೌಂಟರ್ ಪಾರ್ಟ್. ಅಂದರೆ ಇದನ್ನು ಹಸ್ಬೆಂಡ್ ಆ್ಯಂಡ್ ವೈಫ್ ಕಾರ್ಡ್ ಅಂತಲೂ ಕೂಡ ಹೇಳ್ಬೋದು. ನೀವು ಅವ್ರ ಬಗ್ಗೆ ಎಷ್ಟು ಇಮೋಷ್ನಲ್ ಆಗಿದ್ದೀರಾ, ನಿಮ್ಮ ಪರ್ಸನ್ ಕೂಡ ನಿಮ್ಮ ಬಗ್ಗೆನೇ ಅಷ್ಟೊಂದು ಇಮೋಷ್ನಲ್ ಆಗೇ ಇದ್ದಾರೆ. ಇಟ್ಸ್ ಆ್ಯನ್ ಈಕ್ವಲ್ ಎನರ್ಜಿ. ಓಕೆ, ಈಗ ನೀವು ಸದ್ಯದಲ್ಲಿ ದೂರ ಇದ್ದರೆ ಅಥವಾ ಲಾಂಗ್ ಡಿಸ್ಟೆನ್ಸಲ್ಲಿದ್ದರೆ ಅಥವಾ ನೋ ಕಾಂಟ್ಯಾಕ್ಟಲ್ಲಿದ್ದರೆ ಸದ್ಯದಲ್ಲೇ ಕಮ್ಯುನಿಕೇಷನ್ ಆಗುತ್ತೆ, ತುಂಬ ಕಮ್ಯುನಿಕೇಷನ್ ಆಗುತ್ತೆ. ಓಕೆ, ಬಿಟ್ವೀನ್ ಯು ಆ್ಯಂಡ್ ಯುವರ್ ಪರ್ಸನ್.
ಅವರು ಓಪನ್ ಆಗಿ ಮಾತಾಡ್ತಾರೆ, ಇನ್ ಪರ್ಸನ್ ಮೀಟ್ ಕೂಡ ಆಗ್ತಾರೆ. ಎಕ್ಸ್ಪೆಕ್ಟ್ ಅ ಲಾಟ್ ಆಫ್ ಕಮ್ಯುನಿಕೇಷನ್. ಆ್ಯಂಡ್ ದ ಗುಡ್ ಥಿಂಗ್ ಇಸ್ ದಿಸ್ ರೀಡಿಂಗ್ ಈಸ್ ಎಂಡಿಂಗ್ ವಿತ್ ದೇ ಸಿ ಯು ಆ್ಯಸ್ ಅ ವೈಫ್. ಆಲ್ರೆಡಿ ಯು ಆರ್ ಅ ಪಾರ್ಟ್ನರ್, ಬಟ್ ದೇ ಸಿ ಯು ಆ್ಯಸ್ ಅನ್ ಅಲ್ಟ್ರಾ ವೈಫ್ ಮಟೀರಿಯಲ್. ಓಕೆ, the wife material and reliable and trustworthy. ನೀವೇ ಅವ್ರಿಗೆಲ್ಲ ದ ಸ್ಟೇಬಲ್ ಪರ್ಸನ್, ದ ಇಮೋಷನಲ್ ಪರ್ಸನ್, ದ ಇಂಡಿಪೆಂಡೆಂಟ್ ಪರ್ಸನ್. ಸೊ ದೇ ನೋ ದಟ್ ಯು ಆರ್ ದ ವೈಫ್ ಪರ್ಸನ್ ಆ್ಯಂಡ್ ದೇ ವಾಂಟ್ ಟು ಲೀವ್ ದರ್ ಲೈಫ್ ವಿತ್ ಯು. ದೆರ್ ಇಸ್ a third party. I would say here third party card pick ಮಾಡಿದಿರಾನೆ, I would want to say it is just an phase in your person's life. They are stuck to ಇಬ್ಬರ ಮಧ್ಯೆ ಅವ್ರು ಸ್ಟಕ್ ಆಗಿದ್ದಾರೆ. ಬಟ್ ಅದರ್ವೈಸ್ ಇಂಟೆನ್ಷನ್ ವೈಸಸ್ they want to live with you forever. Okay, let's quickly see your person's feelings for third party. Feelings and intentions ಏನಿದೆ ಅಂತ ಚೆಕ್ ಮಾಡೋಣ. ನಿಮ್ಮ ಪರ್ಸನಿನ ಫೀಲಿಂಗ್ಸ್ about third party. It's definitely attraction, guys. Nothing more than attraction. ನಿಮ್ಮ ಪರ್ಸನಿನ ಫೀಲಿಂಗ್ಸ್ about third party. Page of Wands. Nine of Cups. Eight of Pentacles. Chariot. Okay, bottom of the deck is Queen of Swords. Third party is a very strict person. ಓಕೆ, ಅವ್ರು ಯಾವುದೇ ಒಂದು ನಾನ್ಸೆನ್ಸ್ ಟಾಲರೇಟ್ ಮಾಡ್ಕೊಳ್ಳೋವಂಥ ಪರ್ಸನ್ ಅಲ್ಲ. ವೆರಾಸ್ ಯು ಆರ್ ಶೋನ್ ಬೈ ದ ನೈನ್ ಆಫ್ ಪೆಂಟಿಕಲ್ಸ್, ವೆರಿ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವುಮೆನ್. ಸೊ ದಿಸ್ ಪರ್ಸನ್, ದೇ ಆರ್ ಸ್ಟಕ್ ಬಿಟ್ವೀನ್ ಟು ಸ್ಟ್ರಾಂಗ್ ವುಮೆನ್. ಓಕೆ, ಟೆನ್ ಆಫ್ ಕಪ್ಸ್ ಇಸ್ ಕಮಿಂಗ್ ಥ್ರೂ. ಅವರ ಇಂಟೆನ್ಷನ್ಸ್ ನೋಡೋಣ ಟುವರ್ಡ್ಸ್ ಥರ್ಡ್ ಪಾರ್ಟಿ. Five of Swords, Tower and Judgment. Okay, so this reading is very short and it's very clear, very straightforward messages ಬರ್ತಾ ಇದೆ. So I will go first for the intentions and then for the feelings. ಓಕೆ, ನಿಮ್ಮ ಪರ್ಸನ್ ಈಗ ಸದ್ಯದಲ್ಲಿ ದೇ ಆರ್ ಸ್ಟ್ರಕ್ ಬಿಟ್ವೀನ್ ಟೂ ಪೀಪಲ್ ಆ್ಯಂಡ್ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಕೂಡ ಭಾಳ ಚೆನ್ನಾಗಿದೆ. ಆ್ಯಂಡ್ ಬಟ್ ವೇರ್ ಆಸ್ ದೇ ಹ್ಯಾವ್ ಫೀಲ್ ಅಟ್ರಾಕ್ಷನ್ ಟುವರ್ಡ್ಸ್ ದ ಥರ್ಡ್ ಪಾರ್ಟಿ. ಥರ್ಡ್ ಪಾರ್ಟಿ ಈಸ್ ಆಲ್ಸೋ ವೆರಿ ಸ್ಟ್ರಾಂಗ್ ಪರ್ಸನ್. ಇಸ್ ವೆರಿ ಸ್ಟ್ರಾಂಗ್ ಪರ್ಸನ್. ಅವ್ರು ಏನು ಬಿ ಎಸ್ ಟಾಲರೇಟ್ ಮಾಡುವಂಥ ಪರ್ಸನ್ ಅಲ್ಲ, ಪಾರ್ಡನ್ ಮೈ ಇಂಗ್ಲಿಷ್. ಸೊ ಥರ್ಡ್ ಪಾರ್ಟಿಗೆ ಏನಾದ್ರೂ ಲಾಂಗ್ ಟರ್ಮ್ಗೆ ಡಿಮ್ಯಾಂಡ್ ಮಾಡಿದ್ರೆ ದ ಫಸ್ಟ್ ಥಿಂಗ್ ದಿಸ್ ಪರ್ಸನ್ ವಿಲ್ ಡೂ ಇಸ್ ರನ್ ಅವೇ, ಸ್ನೀಕ್ ಅವೇ ಫ್ರಮ್ ದಟ್ ಸಿಚುಯೇಷನ್. ಅವ್ರು ಅಲ್ಲಿಂದ ಅವ್ರ ಕಮಿಟ್ಮೆಂಟ್, ನಿಮ್ಮ ಪರ್ಸನ್ ಥರ್ಡ್ ಪಾರ್ಟಿಗೆ ಕಮಿಟ್ ಮಾಡೋದಾಗಲಿ ಲಾಂಗ್ ಟರ್ಮ್ ಆಗಲಿ ಏನೋ ಅವ್ರು ವಿಷುವಲೈಸ್ ಮಾಡೋದಿಲ್ಲ. ಅಂಥ ಸಂದರ್ಭ ಬಂದರೆ ದೇ ವಿಲ್ ಜಸ್ಟ್ ರನ್ ಅವೇ ಔಟ್ ಆಫ್ ದಟ್ ಕಂಡೀಷನ್. ಓಕೆ, ಆ್ಯಂಡ್ ದೇ ವಿಲ್ ಲೀವ್ ದಟ್ ಥರ್ಡ್ ಪಾರ್ಟಿ ವಂಡರಿಂಗ್. ಓಕೆ, ಥಿಂಕಿಂಗ್ there is no conclusion for this situation and third party will not be expecting it. ಟವರ್ ಮೂಮೆಂಟ್ ಅವ್ರಿಗೂ ಒಂದು ಶಾಕಿಂಗ್ ಮೂಮೆಂಟ್ ಆಗಿರುತ್ತೆ. ಆ್ಯಂಡ್ there is a judgment ಅಂದರೆ ಯುವರ್ ಅದೊಂದು ಟೈಮ್ ಬರುತ್ತೆ ವೇರ್ ಯುವರ್ ಪರ್ಸನ್ ಹ್ಯಾವ್ ಟು ಚೂಸ್ ಬಿಟ್ವೀನ್ ಯು ಆ್ಯಂಡ್ ಥರ್ಡ್ ಪಾರ್ಟಿ ಆ್ಯಂಡ್ ದೇ ವಿಲ್ ಚೂಸ್ ಯು. ದಟ್ ವಿಲ್ ಬಿ ವೆರಿ ಶಾಕಿಂಗ್ ಫಾರ್ ಥರ್ಡ್ ಪಾರ್ಟಿ ಆ್ಯಂಡ್ ಇಟ್ಸ್ ಲೈಕ್ ಕ್ರಂಬ್ಲಿಂಗ್. ಅಂದರೆ ಥರ್ಡ್ ಪಾರ್ಟಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು ದಟ್ ದೇ ವಿಲ್ ಹ್ಯಾವ್ ಅನ್ ಹ್ಯಾಪಿಲಿ ಎವರ್ ಆಫ್ಟರ್ ವಿತ್ ಯುವರ್ ಪರ್ಸನ್, ಬಟ್ ದಟ್ ಈಸ್ ನಾಟ್. ಈ ಟವರಲ್ಲಿ ನೀವು ನೋಡ್ಬೋದು ಇಬ್ಬರು ಈ ಬಿಲ್ಡಿಂಗಿಂದ ಬೀಳ್ತಾ ಇದ್ದಾರೆ ಆ್ಯಂಡ್ ಎವ್ರಿಥಿಂಗ್. ಯಾವಾಗ ಏನಾದರೂ ಒಂದು ಫಾಲ್ಸ್ ಫೌಂಡೇಶನ್ಸ್ ಮೇಲೆ ಬಿಲ್ಡ್ ಆಗಿರುತ್ತೆ ಅದೆಲ್ಲ ಕ್ರಂಬಲ್ ಡೌನ್ ಆಗುತ್ತೆ. ಸೊ ಇದು ಥರ್ಡ್ ಪಾರ್ಟಿಗೆ ಮೇಜರ್ ಶಾಕ್ ಆಗುತ್ತೆ ಆ್ಯಂಡ್ ಇಟ್ ವಿಲ್ ಕಮ್ ಡೌನ್. And that is because of divine intervention. That divine will give a shock
to your person to choose between you and third party, and your person will just run away from third party. Okay, will just run away from third party. And third party feelings ನೋಡೋದಾದರೆ there is very little feelings ಸದ್ಯಕ್ಕೆ ಅವ್ರು ದೇ ಆರ್ ವೆರಿ ಹ್ಯಾಪಿ ವಿತ್ ದ ಥರ್ಡ್ ಪಾರ್ಟಿ. ದೇ ಫೀಲ್ ಲೈಕ್ ಅ ಡ್ರೀಮ್ ವುಮನ್ ಥರ ಅವ್ರಿಗೆ ಅನ್ಸ್ಬೋದು ಥರ್ಡ್ ಪಾರ್ಟಿ. ಓಕೆ, ಆ್ಯಂಡ್ ದೇ ವಾಂಟ್ ಟು ಅಗೈನ್ ಇದು ವರ್ಕ್ ಪ್ಲೇಸ್ ಕನೆಕ್ಷನ್ ಆಗಿರುತ್ತೆ ಮೋಸ್ಟ್ ಲೈಕ್ಲಿ. ಎಲ್ಲರಿಗೂ ಇಲ್ಲ, ಬಟ್ ಮೋಸ್ಟ್ ಪರ್ಸೆಂಟೇಜ್ ವರ್ಕ್ ಪ್ಲೇಸ್ ಕನೆಕ್ಷನ್ ಆಗಿರುತ್ತೆ. ಆ್ಯಂಡ್ ಯುವರ್ ಪರ್ಸನ್ ಇಸ್ ಲೈಕ್ ಇಟ್ಸ್ ವೆರಿ ಫನ್ನಿ, ಬಟ್ ಕೆಲವೊಂದು ಸತಿ ನಾವು ಹೇಳ್ತೀವಲ್ಲ ಮಿಡ್ ಲೈಫ್ ಕ್ರೈಸಿಸ್ ಅಂತ. ಸೊ ದೇ ವಾಂಟ್ ಟು ಶೋ ಆಫ್ ಲೈಕ್ ಹೌ ಚಾರ್ಮಿಂಗ್ ದೇ ಆರ್, ಹೌ ದೇ ಗುಡ್ ದೇ ಆರ್, ಹೌ ಟ್ಯಾಲೆಂಟೆಡ್ ದೇ ಆರ್. ಸೊ ನಿಮ್ಮ ಪರ್ಸನ್ ಆ ಎನರ್ಜಿಯಲ್ಲಿದ್ದಾರೆ. ಆ್ಯಂಡ್ ದೇ ವಾಂಟ್ ಟು ವರ್ಕ್ ವೆರಿ ಹಾರ್ಡ್, ಆ್ಯಂಡ್ ದೇ ವಾಂಟ್ ಟು ಶೋ ದಟ್ ಹೌ ಇಂಟೆಲಿಜೆಂಟ್, ಹೌ ಸ್ಮಾರ್ಟ್ ಇದ್ದಾರೆ. ಆ ಥರ ಅವು ಕೆಲವೊಂದು ಸತಿ ಇಟ್ಸ್ ಲೈಕ್ ಸ್ಟೆಮಿಂಗ್ ಫ್ರಮ್ ಈಗೋ ಆ್ಯಂಡ್ ಸ್ಟೆಮಿಂಗ್ ಫ್ರಮ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಆ್ಯಂಡ್ ಫಾರ್ ಎನ್ ಈಗೋ ಸ್ಯಾಟಿಸ್ಫಿಕೇಷನ್. ಅವ್ರು ಎಷ್ಟು ಟ್ಯಾಲೆಂಟೆಡ್ ಅಂತ ತೋರಿಸ್ಕೋಬೇಕು ಅಂತ ಅಂತಾರೆ, ವಿಚ್ ವಿಲ್ ಗಿವ್ ಅ ಫಾಲ್ಸ್ ಹೋಪ್ಸ್ ಟು ಥರ್ಡ್ ಪಾರ್ಟಿ ದಟ್ ಯುವರ್ ಪರ್ಸನ್ ಇಸ್ ಲುಕಿಂಗ್ ಫಾರ್ ಹ್ಯಾಪಿಲಿ ಎವರ್ ಆಫ್ಟರ್. ಲಾಂಗ್ ಟರ್ಮ್ ಅವರು ಥರ್ಡ್ ಪಾರ್ಟಿ ಬಗ್ಗೆ ನೋಡ್ತಾ ಇದ್ದಾರೆ ಅಂತ ಥರ್ಡ್ ಪಾರ್ಟಿಗೆ ಅನಿಸುತ್ತೆ. ಬಟ್ ನೋ 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 ನೋ, ಯುವರ್ ಪರ್ಸನ್ ವಿಲ್ ಜಸ್ಟ್ ಗಿವ್ ಅ ಶಾಕ್ ಟು ಥರ್ಡ್ ಪಾರ್ಟಿ. ಅವರೊಂದು ದೇ ವಿಲ್ ಗಿವ್ ಅ ಶಾಕಿಂಗ್ ಎಂಡಿಂಗ್ ಟು ಥರ್ಡ್ ಪಾರ್ಟಿ. ಆ್ಯಂಡ್ ದೆನ್ and you can see final cards. Okay, there is an happy ending, Sun and Queen of Pentacles. They will find ಅವ್ರಿಗೆ ಹ್ಯಾಪಿನೆಸ್ ನಿಮ್ಮ ಹತ್ರನೇ ಸಿಗೋದು. ಯು ಆರ್ ದ ಅಲ್ಟಿಮೇಟ್ ವೈಫ್, ಮಟೀರಿಯಲ್ ವೈಫ್ ಪರ್ಸನ್, ಸ್ಟೇಬಲ್, ಸ್ಟ್ರಾಂಗ್, ಸೆಕ್ಯೂರ್, ಆ್ಯಂಡ್ ಯು ಆರ್ ದ ಏನು ಹೇಳ್ತಾರೆ ಎಂಡ್ ಆಲ್ ಬಿ ಆಲ್ ಫಾರ್ ಯುವರ್ ಪರ್ಸನ್. ಅವ್ರು ನಿಮ್ಮ ಹತ್ರನೇ ಬರ್ತಾರೆ ಆ್ಯಂಡ್ ದೇರ್ ವಿಲ್ ಬಿ ಹ್ಯಾಪಿಲಿ ಎವರ್ ಆಫ್ಟರ್. ಸೊ ದಿಸ್ ವಾಸ್ ಅ ಫಾರ್ ಮೋರ್ ಲೈಟರ್ ರೀಡಿಂಗ್ ಕಂಪೇರ್ ಟು ಪೈಲ್ 1. ಆ್ಯಂಡ್ ದ ಮೆಸೇಜಸ್ ಎಲ್ಲ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿತ್ತು, ಹ್ಯಾಪಿ ಮೆಸೇಜಸ್ ಇತ್ತು. ಸೊ ಪೈಲ್ 2, ದಿಸ್ ಇಸ್ ಯುವರ್ ರೀಡಿಂಗ್. ಹೋಪ್ ಇದು ನಿಮ್ಗೆ ರೆಸೊನೇಟ್ ಆಗುತ್ತೆ ಆ್ಯಂಡ್ ಯು ಹ್ಯಾವ್ ಗಾಟ್ ಅ ಕ್ಲಾರಿಟಿ. ಡೋಂಟ್ ವರಿ. ಸೊ ದಿಸ್ ವಾಸ್ ಯು ವರ್ಸಸ್ ಥರ್ಡ್ ಪಾರ್ಟಿ ಆ್ಯಂಡ್ ಯುವರ್ ಪರ್ಸನ್ಸ್ ಫೀಲಿಂಗ್ಸ್ ಆ್ಯಂಡ್ ಇಂಟೆನ್ಷನ್ಸ್ ಬಿಟ್ವೀನ್ ಯು ಆ್ಯಂಡ್ ಥರ್ಡ್ ಪಾರ್ಟಿ. ಸೊ ಹೋಪ್ಫುಲಿ ಈ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಬಿಫೋರ್ ವೈಂಡಿಂಗ್ ಅಪ್ ದ ರೀಡಿಂಗ್, ಇವತ್ತು ಮತ್ತು ನಾಳೆ ದೇರ್ ಇಸ್ ಅ ಟ್ಯಾರೋ ಸೇಲ್. ತುಂಬ ಕಡಿಮೆ ಪ್ರೈಸಲ್ಲಿ ಯು ಕ್ಯಾನ್ ಗೆಟ್ ಯುವರ್ ಕರಿಯರ್, ಫೈನಾನ್ಸಸ್ ಆ್ಯಂಡ್ ರಿಲೇಷನ್ಶಿಪ್ ರೀಡಿಂಗ್. ಇಟ್ಸ್ ಓನ್ಲಿ ಅಂಟಿಲ್ ಫ್ರೈಡೇ ಆ್ಯಂಡ್ ದೆನ್ ನಾರ್ಮಲ್ ಪ್ರೈಸಸ್ ವಿಲ್ ಕಮ್ ಬ್ಯಾಕ್. ಸೊ ನಿಮಗೆ ಪರ್ಸನಲ್ ರೀಡಿಂಗ್ ಬೇಕಿದ್ದಲ್ಲಿ ಮೆಸೇಜ್ ಮಾಡಿ, ಗ್ರ್ಯಾಬ್ ಯುವರ್ ರೀಡಿಂಗ್ ಆ್ಯಂಡ್ ಕಮೆಂಟ್ ಮಾಡಿ ಹೇಳಿ ನಿಮ್ಗೆ ಈ ರೀಡಿಂಗ್ ಹೇಗೆ ಅನಿಸ್ತು ಅಂದ್ಬಿಟ್ಟು. ಆ್ಯಂಡ್ ಐ ವಿಲ್ ಸಿ ಯು ಅಗೇನ್ ಆನ್ ದ ಅದರ್ ಸೈಡ್ ವಿತ್ ದ ನ್ಯೂ ರೀಡಿಂಗ್. ಥ್ಯಾಂಕ್ಸ್, ಬಾಯ್.